ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ವರ್ಣನೆಗೆ ಅನುಸಾರವಾಗಿ ಶರಭಂಗ ಋಷಿಗಳ ಕಥೆ ಮತ್ತು ಅರಣ್ಯಕಾಂಡದಲ್ಲಿ ಆ ಶರಭಂಗ ಋಷಿಗಳ ಕಥೆಯನ್ನು ನಾವು ನಿನ್ನೆ ದಿವಸ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ ಶರಭಂಗ ಋಷಿಗಳು ಬ್ರಹ್ಮಲೋಕವನ್ನು ಪಡೆದಂತಹ ಘಟನೆಯ ವರ್ಣನೆ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಆನಂದ ರಾಮಾಯಣದಲ್ಲಿ ಎರಡೂ ಕೂಡ ಅವರು ವೈಕುಂಠಕ್ಕೆ ಹೋದರು ಅಂತ ವರ್ಣನೆ ಇದೆ. ತಸ್ಥೌ ತತ್ರ ನಿಶಾಮೇಕಾಂ ಶರಭಂಗೋ ಮುನೀಶ್ವರ. ಒಂದು ರಾತ್ರಿ ಅವರಲ್ಲಿ ಆ ಶರಭಂಗ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡಿದ ರಾಮ ಅಂತಿದೆ. ಶರಭಂಗ ಋಷಿಗಳು ಅವನಿಗೆ ತನ್ನ ಸಂಪೂರ್ಣ ಪುಣ್ಯವನ್ನು ಅರ್ಪಣೆ ಮಾಡಿದರು. ನಾನು ಯಾವ್ಯಾವ ಲೋಕವನ್ನು ತಪಸ್ಸಿನಿಂದ ಗೆದ್ದುಕೊಂಡಿದ್ದೇನೆ ಅದನ್ನೆಲ್ಲ ನಿಮಗೆ ಕೊಡ್ತೀನಿ ಅಂದಿದ್ರಲ್ಲ ಅವರು. ವಾಲ್ಮೀಕಿ ರಾಮಾಯಣದಲ್ಲ ಮಾತು ಬಂದಿತ್ತು, ನನಗೆ ನೀವು ಕೊಡುವಂಥ ಲೋಕಗಳು ಯಾವುದೂ ಬೇಡ, ನಾನು ಈ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಒಂದು ಜಾಗವನ್ನು ಅಪೇಕ್ಷೆ ಪಡ್ತೀನಿ, ನೀವು ಅದನ್ನು ತಿಳಿಸಿದರೆ ಸಾಕು ಅಂತ ಹೇಳಿದ್ದ ರಾಮ. ಅದನ್ನು ಆನಂದ ರಾಮಾಯಣದಲ್ಲಿ ತಸ್ಮೈ ಸಮರ್ಪ್ಯ ಸ್ವಂ ಪುಣ್ಯಂ, ತನ್ನ ಪುಣ್ಯವನ್ನು ಸಮರ್ಪಣೆ ಮಾಡಿದರು. ಎಲ್ಲ ಧಾರ್ಮಿಕ ಕ್ರಿಯೆಗಳ ಕೊನೆಗೆ ಜೀವನವನ್ನು ಪರಮಾತ್ಮನಿಗೆ, ಆ ಕರ್ಮದ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅವರ ಅದೃಷ್ಟ ಅದು. ಅವರ ಜೀವನದ ಕೊನೆಗೇನೆ ಸರಿಯಾದ ಸಮಯಕ್ಕೆ ಭಗವಂತ ಬಂದಿದ್ದ, ಅವನಿಗೆ ಪುಣ್ಯವನ್ನು ಅವರು ಸಮರ್ಪಣೆ ಮಾಡಿದರು. ವಾಲ್ಮೀಕಿ ರಾಮಾಯಣದಲ್ಲೂ ಅದೇ ಅಭಿಪ್ರಾಯ ಕಾಣಿಸ್ತದೆ. ಆದರೆ ಕೊನೆಗೆ ನೀವು ಕೊಡುವಂಥ ಲೋಕಗಳು ಯಾವುದು ನನಗೆ ಬೇಡ, ಅದನ್ನು ನಾನೇ ಸಂಪಾದನೆ ಮಾಡ್ತೀನಿ ಅಂತ ರಾಮ ಹೇಳಿದ್ದು ಮಾತ್ರ ಅದು ಯಾಕೆ ಆ ಥರ ಹೇಳಿದ ಅಂತನ್ನೋದು ಅಷ್ಟು ಸ್ಪಷ್ಟ ಆಗಿಲ್ಲ. ಆನಂದ ರಾಮಾಯಣದಲ್ಲಿ ಆ ಮಾತು ಸ್ಪಷ್ಟ ಆಗಿದ್ದಂತೆ ಕಾಣಿಸ್ತದೆ. ಆರೋಹ ಚಿಕಿಂ, ಅವರು ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ಅಗ್ನಿಯಲ್ಲಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು. ಸುತ್ವಾ ಸಂಸ ವಿಮಾನೇನ ವೈಕುಂಠಂ ಪರಮಂ ಯಯೌ, ವೈಕುಂಠಕ್ಕೆ ಹೋದಂತಾನೆ ಇದೆ ಆನಂದ ರಾಮಾಯಣದಲ್ಲಿ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಅವರು ವೈಕುಂಠಕ್ಕೆ ಹೋದರು ಅನ್ನೋದನ್ನ ನಾವು ಹಿಂದೆ ಶ್ರವಣ ಮಾಡಿದ್ವಿ. ಪ್ರೀತೋ ದದೌ ನಿಜಪದಂ ಪರಮಂ ರಮೇಶ, ತನ್ನ ಸ್ಥಾನವನ್ನೇ ಅವ್ರಿಗೆ ಕೊಟ್ಟ ಅಂತ ಅಲ್ಲಿ ನಾವು ನೋಡಿದ್ವಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮಾತ್ರ ಬ್ರಹ್ಮಲೋಕಕ್ಕೆ ಆತ ಪ್ರಯಾಣ ಮಾಡಿದ ಅನ್ನೋದನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಶ್ರವಣ ಮಾಡಿದ್ವಿ. ನಿನ್ನೆ ದಿವಸ ಅದನ್ನು ಹೇಳಿದಂತೆ ಭಗವಂತ ಕೊಟ್ಟದ್ದು ಸದ್ಗತಿನೇ ಆದರೂ ಕೂಡ ಆ ವೈಕುಂಠ ಆ ಋಷಿಗಳಿಗೆ ನಿಶ್ಚಿತವಾದಂಥ ಸ್ಥಾನವೇ ಆಗಿದ್ರು ಆ ಕ್ಷಣದಲ್ಲಿ ಅವರಿಗೆ ವೈಕುಂಠ ಪ್ರಾಪ್ತ ಆಗಲಿಲ್ಲ. ಬ್ರಹ್ಮನ ಸೃಷ್ಟಿ ನಡೆದಾಗ, ಬ್ರಹ್ಮನ ಆಯುಷ್ಯ ಇನ್ನೂ ಮುಂದುವರೆದಿದ್ದಾಗ ಯಾರಿಗಾದರೂ ಒಬ್ಬರಿಗೆ ಕರ್ಮದ ಬಂಧನ ಎಲ್ಲ ಪರಿಹಾರ ಆಗಿ ಅವರು ಸದ್ಗತಿಯನ್ನು ಪಡ್ಕೊಂಡ್ರು ಕೂಡಲೇ ಅವರಿಗೆ ಸದ್ಗತಿ ಇಲ್ಲ. ಅವರು ಬ್ರಹ್ಮನ ಆಯುಷ್ಯ ಮುಗಿದಾಗ, ಬ್ರಹ್ಮನ 100 ವರ್ಷ ಆಯುಷ್ಯ ಮುಗಿದಾಗಲೇ ಆತನ ಜೊತೆಗೆ ಸದ್ಗತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಅವರು ಸದ್ಗತಿಯನ್ನು ಪಡ್ಕೊಂಡ್ರು ಕೂಡ ಬ್ರಹ್ಮಲೋಕಕ್ಕೆ ಹೋಗಿದ್ರು ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಏನು ಬಂದಿತ್ತು ಅದು ಸರಿಯಾದ ವರ್ಣನೆ. ಅದರಂತೆ ಆನಂದ ರಾಮಾಯಣದಲ್ಲಿ ಮತ್ತು ವೈಕುಂಠದಲ್ಲಿ ಅವರೇನು ವೈಕುಂಠದ ವರ್ಣನೆ, ವೈಕುಂಠವನ್ನು ಪಡ್ಕೊಂಡ್ರು ಅಂತಿದೆ, ಎರಡೂ ಸರಿಯಾದದ್ದೇ. ಈಗ ತಾತ್ಕಾಲಿಕವಾಗಿ ಬ್ರಹ್ಮಲೋಕದಲ್ಲಿ ಹೋಗಿದ್ದು ಮುಂದೆ ಬ್ರಹ್ಮನ ಆಯುಷ್ಯ ಮುಗಿದ ಬಳಿಕ ವೈಕುಂಠವನ್ನು ಹೋಗಿ ತಲುಪ್ತಾರೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ರಾಮಾಯಣದ ಘಟನಾವಳಿಗೆ ಅನುಗುಣವಾಗಿ ಮೊದಲು ಶರಭಂಗರ ದರ್ಶನ, ಆಮೇಲೆ ವಿರಾಧ ರಾಕ್ಷಸನ ಸಂಹಾರ ಅಂತ ನಾನು ಹಿಂದೆ ಹೇಳಿದ್ದೆ. ಇವತ್ತು ನಾವು ನೋಡಬೇಕಾದದ್ದು ಆ ವಿರಾಧನ ಸಂಹಾರ ಅನ್ನುವಂಥ ಕಾರ್ಯವನ್ನು ನೋಡಬೇಕು. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 2ನೇ ಸರ್ಗದಲ್ಲಿ ಆ ಕಥೆಯ ವರ್ಣನೆ ಇದೆ. ಅವರು ಪ್ರಯಾಣ ಮುಂದುವರಿಸಿದರು ರಾಮಲಕ್ಷ್ಮಣರು. ಅಲ್ಲೊಂದು ಘನವಾದ ಅರಣ್ಯದಲ್ಲಿ, ಕ್ರೂರವಾದಂಥ ಅರಣ್ಯ, ಅಲ್ಲಿ ವಿರಾಧನನ್ನು ನೋಡಿದ. ಆಳವಾದ ಕಣ್ಣು, ವಿಶಾಲವಾದಂಥ ಮುಖ, ಭಯಂಕರವಾದಂಥ ರೂಪ, ಒಂದು ಮಾಂಸಭಕ್ಷಕನಾದಂಥ ಒಬ್ಬ ರಾಕ್ಷಸ. ಅವನು ಹುಲಿಯ ಚರ್ಮವನ್ನು, ಅತಿ ಹುಲಿ ಚರ್ಮವನ್ನು ಮೈ ಮೇಲೆ ಧಾರಣೆ ಮಾಡಿಕೊಂಡಿದ್ದ. ಅದು ರಕ್ತ ಮಾಂಸ ನಿರ್ಗತಿಗಳಿಂದ ಒದ್ದೆ ಆಗಿಬಿಟ್ಟಿತ್ತು. ಯಮ ಬಾಯಿ ತೆರೆದಂತೆ ಬಾಯಿ ತೆರೆದುಕೊಂಡಿದ್ದ, ಎಲ್ಲರನ್ನು ನುಂಗ್ಲಿಕ್ಕೆ ತಯಾರಾಗಿದ್ದ.
ಕೈಯಲ್ಲಿ ಶೂಲಾಯುಧ ಇತ್ತು. ಆ ಶೂಲಾಯುಧಕ್ಕೆ 3 ಸಿಂಹಗಳನ್ನು, 7 ಸಿಂಹಗಳನ್ನು, 4 ಹುಲಿಗಳನ್ನು, 2 ತೋಳ, ಆಮೇಲೆ 10 ಜಿಂಕೆಗಳು, ಆಮೇಲೆ ಆನೆಯ ತಲೆ, ಇದನ್ನೆಲ್ಲ ಅದಕ್ಕೆ ಸಿಗಿಸ್ಕೊಂಡಿದ್ದ. ಅದನ್ನೆಲ್ಲ ಕೊಂದು ಹಾಕಿದ್ದ. ಆಹಾರ ರೂಪವಾಗಿ ತನ್ನ ನಿವಾಸ ಸ್ಥಾನಕ್ಕೆ ಅದನ್ನು ತೊಗೊಂಡು ಹೋಗ್ತಿದ್ದ ಅಂತ ಕಾಣಿಸ್ತದೆ. ಅದನ್ನೆಲ್ಲ ಸಿಕ್ಕಿಸ್ಕೊಂಡಿದ್ದ, ಜೋರಾಗಿ ಆಕ್ರೋಶ ಮಾಡ್ತಿದ್ದ. ಅವನನ್ನು ರಾಮ ನೋಡಿದ. ರಾಮಲಕ್ಷ್ಮಣ ಸೀತೆಯರನ್ನು ನೋಡಿ ಇವರ ಮೇಲೆ ನುಗ್ಗಿ ಬಂದ ಅವನು. ಕರಾಲ ದಂಷ್ಟವದನಂ ಭೀಷಯಂತಂ ಸ್ವಗರ್ಜಿತೈ ವಾಮಾಂಸ ನ್ಯಸ್ತ ಶೂಲಾಗ್ರ ಗ್ರಸಿತ ಅನೇಕ ಮಾನುಷಂ ಅಂತ ಹೇಳ್ತದೆ ಆನಂದ ರಾಮಾಯಣ. ಎಡ ಹೆಗಲ ಮೇಲೆ ಶೂಲಾಯುಧ ಇಟ್ಕೊಂಡಿದ್ದ. ಆ ಶೂಲಾಯುಧಕ್ಕೆ ಅನೇಕ ಜನ ಮನುಷ್ಯರನ್ನೇ ಸಿಕ್ಕಿಸ್ಕೊಂಡಿದ್ದ. ಭಕ್ಷಯಂತಂ ಗಜಂ ವ್ಯಾಘ್ರಂ, ಇವನ್ನೆಲ್ಲ ದಾರಿಯಲ್ಲಿ ಸಿಕ್ಕದನ್ನೆಲ್ಲ ತಿಂತಿದ್ದ. ಆನೆ, ಹುಲಿ, ಮಹಿಷ ಅಂತ ಕೋಣಗಳು. ಜಾರೋಪಿತಂ ಧನುರ್ಧೃತ್ವ ರಾಮೋ ಲಕ್ಷ್ಮಣಮಬ್ರವೀತ್, ರಾಮ ಲಕ್ಷ್ಮಣರು ಆತನನ್ನು ನೋಡಿದರು. ರಾಮ ಲಕ್ಷ್ಮಣನಿಗೆ ಅವನು ತೋರಿಸಿದ, ನೋಡು ಭಯಂಕರನಾದ ರಾಕ್ಷಸ ಬಂದಿದ್ದಾನೆ, ನೀನು ಈ ಜಾನಕಿಯನ್ನು ರಕ್ಷಣೆ ಮಾಡು, ಸೀತೆಯನ್ನು ರಕ್ಷಣೆ ಮಾಡು, ನಾನು ಈ ರಾಕ್ಷಸನ ಸಂಹಾರವನ್ನು ಮಾಡ್ತೇನೆ ಅಂತ. ಆ ರಾಕ್ಷಸ ಇವ್ರನ್ನ ಕೇಳಿದ, ಕೌ ಯುವಾಂ, ನೀವಿಬ್ರು ಯಾರು? ರಾಮ ಅವನಿಗೆ ಉತ್ತರ ಹೇಳಿದ, ನಾಮ ಕರ್ಮಚ ನಿಜಂ ಸರ್ವಂ ಕೈಕೈಯಾತಿಗ ಇತ್ಕೃತಂ. ತಾವಿಬ್ರು ಯಾರು, ಸೀತೆ ಯಾರು ಅನ್ನೋದನ್ನು ಹೇಳಿದ. ಕೈಕೈಯ ಕಾರಣಕ್ಕಾಗಿ ತಾವು ವನವಾಸಕ್ಕೆ ಬಂದದ್ದನ್ನು ರಾಮ ಅವನಿಗೆ ವಿವರಣೆ ಮಾಡಿ ಹೇಳಿದ. ಆ ರಾಕ್ಷಸ ನಕ್ಕ, ನನ್ನ ಹೆಸರು ವಿರಾಧ ಅಂತ ಹೇಳಿ, ನನ್ನನ್ನು ಮುನಿಗಳು ನೋಡಿಯೇ ಹೆದರ್ತಾರೆ, ನಿಮಗೊಂದು ವೇಳೆ ಬದುಕಬೇಕು ಅಂತ ಅಪೇಕ್ಷೆ ಇದ್ದರೆ ಇಲ್ಲಿಂದ ಓಡಿ ಹೋಗಿ, ಸೀತೆಯನ್ನು ಇಲ್ಲಿ ಬಿಡಿ, ನೀವು ನಿರಾಯುಧರಾಗಿ ಓಡಿ ಹೋಗಿ. ಹೀಗೆ ಹೇಳಿ ಸೀತೆಯನ್ನು ಹಿಡ್ಕೊಂಡು ಆತ ಅಲ್ಲಿಂದ ಪಲಾಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆ ರಾಕ್ಷಸ. ಯುವಾಂ ಜಟಾಚೀರಧರೌ ಸಭಾರ್ಯೌ ಕ್ಷಣಜೀವಿತೌ ಪ್ರವಿಷ್ಟವು ದಂಡಕಾರಣ್ಯಂ ಶರಚಾಪ ಅಸಿಧಾರಿಣವು. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ನೀವಿಬ್ಬರು ಜಟಾಧಾರಿಗಳಾಗಿದ್ದೀರಿ, ನೋಡ್ಲಿಕ್ಕೆ ತಾಪಸರಾಗಿದ್ದೀರಿ, ಮುನಿಗಳಂತಿದ್ದೀರಿ. ಆದರೆ ಕೈಯಲ್ಲಿ ಬೇರೆ ನಿಮಗೆ ಆ ತಾಪಸ ವೇಷಕ್ಕೆ ವಿರುದ್ಧವಾಗಿ ಬಿಲ್ಲು ಬಾಣಗಳನ್ನು, ಖಡ್ಗಗಳನ್ನು ಹಿಡಿದಿದ್ದೀರಿ. ನಿಮ್ಮಂಥ ತಪಸ್ವಿಗಳು ಇಂಥ ಸುಂದರ ಯುವತಿ ಜೊತೆಗೆ ಯಾಕೆ ವಾಸ ಮಾಡ್ಕೊಂಡಿದ್ದೀರಿ? ನೀವು ಅಧರ್ಮಚಾರಿಗಳು ಅಂತ ಕಾಣಿಸ್ತದೆ. ನಾನು ವಿರಾಧ ಅನ್ನೋ ರಾಕ್ಷಸ, ಇವಳನ್ನು ನಾನು ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತೀನಿ, ನೀವಿಬ್ರು ಇವಳನ್ನು ಇಲ್ಲಿಂದ ಬಿಟ್ಟು ಹೊರಟು ಹೋಗ್ರಿ. ಸೀತೆಯನ್ನು ಹಿಡ್ಕೊಂಡು ಆತ ಮುಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ರಾಮ ಚಿಂತಾಕ್ರಾಂತನಾದ ಸೀತೆಯನ್ನು ಅವನು ಹಿಡ್ಕೊಂಡದ್ದನ್ನು ನೋಡಿ. ಪಶ್ಯ ಸೌಮ್ಯ ನರೇಂದ್ರಸ್ಯ ಜನಕಸ್ಯ ಆತ್ಮಸಂಭವಾಂ. ರಾಜಕುಮಾರಿ ಇವಳು, ಜನಕನ ರಾಜಕುಮಾರಿ ಅಂತ ವೈಭವದಿಂದ ಮೆರೆದಾಡಬೇಕಾದವಳು ಇವತ್ತು ಈ ರಾಕ್ಷಸನ ಕೈಗೆ ಇವತ್ತು ಸಿಕ್ಕಿ ಬಿದ್ದಿದ್ದಾಳೆ. ಇದರ ಮೂಲಕವಾಗಿ ಕೈಕೇಯಿ ಯಾವ ಕಾರಣಕ್ಕಾಗಿ ತನ್ನ ಗಂಡ ದಶರಥನ ಕಡೆಯಿಂದ ವರಗಳನ್ನು ಪಡ್ಕೊಂಡಲ್ಲ, ಆ ವರಗಳನ್ನು ಪಡ್ಕೊಂಡದ್ದೆಲ್ಲ ಸಾರ್ಥಕ ಆಗಿದೆ ಅಂತ ಕಾಣಿಸ್ತದೆ. ಅವಳೇನು ವರ ಪಡ್ಕೊಂಡಿದ್ಲು? ರಾಮ ವನವಾಸಕ್ಕೆ ಹೋಗಬೇಕು ಮತ್ತು ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಒಂದೇ ವರ ಪಡ್ಕೊಂಡಿರಲಿಲ್ಲ. ರಾಮ ವನವಾಸಕ್ಕೆ ಹೋಗಬೇಕು ಅಂತ ವರ, ಎರಡನೇ ವರ ಅಪೇಕ್ಷೆ ಪಟ್ಟಿದ್ರ ಹಿನ್ನೆಲೆ ಏನಂದರೆ, ವನವಾಸಕ್ಕೆ ಹೋಗಿ ಅಲ್ಲಿ ಯಾವುದಾದ್ರೂ ರಾಕ್ಷಸರ ದಾಳಿಗೆ ಸಿಕ್ಕು ಅವರು ಸತ್ತು ಹೋಗಿಬಿಡಬೇಕು, ಮತ್ತೆ ಅವರು ಅಯೋಧ್ಯೆಗೆ ಮರಳಿ ಬರಲಿಕ್ಕೆ ಅವಕಾಶವೇ ಇರಬಾರ್ದು. ಈಗ ಆತನ ಅಪೇಕ್ಷೆ ಇತ್ತು, ಅವಳ ಅಪೇಕ್ಷೆ ಇತ್ತು. ಭರತನಿಗೆ ರಾಜ್ಯ ನಿಷ್ಕಂಟಕ ಆಗಬೇಕು ಅಂತ. ಅದು ಅಂಥ ಸಂದರ್ಭ ಈಗ ಬಂದಿದೆ ಅಂತ ರಾಮ ಚಿಂತೆ ಪಟ್ಟ, ತನ್ನ ಪತ್ನಿಯನ್ನ ರಾಕ್ಷಸ ಹಿಡ್ಕೊಂಡ ಮೇಲೆ. ದೀರ್ಘದರ್ಶಿನಿ ಅಂತ ಹೇಳಿದ ಕೈಕೈಯನ್ನು ಅವನು ರಾಮ. ದೀರ್ಘದರ್ಶಿನಿ ಅಂದರೆ ಮುಂದಾಗಬೇಕಾದನ್ನೆಲ್ಲ ಕೈಕೈ ಆಲೋಚನೆ ಮಾಡಿ ತನ್ನ ಮಗನಿಗೆ ರಾಜ್ಯ ನಿಷ್ಕಂಟಕ ಆಗಿರಬೇಕು, ಅದಕ್ಕೇನು ತೊಂದರೆ ಇರಬಾರ್ದು, ಅದಕ್ಕೆ ತಕ್ಕಂತೆ ಎಲ್ಲ ಆಲೋಚನೆ ಮಾಡಿದ್ಲು ಅಂತ ರಾಮ ಅವಳ ಬಗ್ಗೆ ಲಕ್ಷ್ಮಣನ ಜೊತೆಗೆ ಮಾತಾಡಿದ. ಆ ಮಾತನ್ನು ಹೀಗೆ ವ್ಯಾಖ್ಯಾನಿಸ್ಬೋದು. ಕೈಕೈಗೆ ರಾಮ ಕೈಕೈಯ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯವನ್ನು ಇಟ್ಕೊಂಡಿರಲಿಲ್ಲ. ಭರತನಿಗೂ ಅದನ್ನೇ ಹೇಳಿದ್ದ, ಅವಳು ಇದನ್ನೆಲ್ಲ ನೀನು ಕೆಟ್ಟದಕ್ಕಾಗಿ ನಿನಗಾಗಲಿ ನನಗಾಗಲಿ ಕೇಡನ್ನು ಬಯಸಿ ಇದನ್ನೆಲ್ಲ ಅವಳು ಮಾಡಿಲ್ಲ, ಅವಳು ಮಾಡಿದಂತಹ ಕೆಟ್ಟ ಕೃತ್ಯ ಏನಿದ್ರು ಅದನ್ನು ಮರೆತು ಬಿಡು ಅಂತ ಭರತನಿಗೂ ಸಮಾಧಾನ ಹೇಳಿದ್ದ, ತಾನೂ ಕೂಡ ಸಮಾಧಾನ ಹೇಳಿದಂತೆ ಹಿಂದೆ ಮಾತಾಡಿದ್ದ, ಸಮಾಧಾನ ಕೊಟ್ಟಂತೆ. ಆದರೆ ಈಗ ನೋಡಿದ್ರೆ ಆ ಕೈಯನ್ನು ತನ್ನನ್ನು ಹಾಳು ಮಾಡಲಿಕ್ಕೆ ಅವಳು ಇದನ್ನೆಲ್ಲ
ಮಾಡಿದ್ದಾಳೆ ಅಂತ ನಿಂದನೆ ಮಾಡಿದ. ಎಷ್ಟೇ ಉದಾರ ಸ್ವಭಾವದಿಂದ ಅವಳನ್ನು ಆತ ಕ್ಷಮಿಸಿದಂತೆ ಹಿಂದೆ ಕಂಡು ಬಂದಿದ್ರು, ಕ್ಷಮಿಸಿದ್ರು ಇಂಥ ಒಂದು ಆಪತ್ತಿನ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸು ಕರಗಿ ಅದು ತನಗೆ ಅಪಕಾರ ಬಗೆದವರನ್ನ ಪೂರ್ಣವಾಗಿ ಕ್ಷಮಿಸಲಿಕ್ಕೆ ಹಿಂಜರಿತದೆ ಮನಸ್ಸು. ಮನುಷ್ಯನ ಮನಸ್ಸು ಮೇಲೆ ಎಷ್ಟೇ ಕ್ಷಮಾಗುಣ ನಾವು ತೋರಿಸಿದ್ರು ಒಳಗೊಳಗೆ ನಮಗೆ ದ್ವೇಷ, ಕೋಪ, ತಿರಸ್ಕಾರ ಇದೆಲ್ಲ ಇದ್ದಿದ್ದೆ. ಮನುಷ್ಯನಾಗಿ ಹುಟ್ಟಿದ್ರಿಂದ ಅಂಥ ಒಂದು ಪ್ರವೃತ್ತಿನ ಅವನು ತೋರಿಸಿದ ಅಂತ ಅರ್ಥ ಮಾಡ್ಬೋದು. ವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಹೇಳ್ತಾರೆ. ಲಕ್ಷ್ಮಣ ರಾಮನಿಗೆ ಹೇಳಿದ, 3 ಲೋಕಗಳನ್ನು ಕೂಡ ನೀನು ಹಿಮ್ಮೆಟ್ಟಿಸಬಲ್ಲವನು, ನಿನ್ನ ಆಜ್ಞೆಯನ್ನು ನಾನು ಕೂಡ ಶಿರಸಾವಹಿಸಿ ನಿನ್ನ ಜೊತೆಗಿದ್ದೇನೆ ಅರಣ್ಯದಲ್ಲಿ. ಹೀಗಿರುವಾಗ ಈ ಒಬ್ಬ ರಾಕ್ಷಸನಿಗೆ ನೀನು ಇಷ್ಟೊಂದು ಹೆದರಬೇಕಾಗಿಲ್ಲ. ರಾಕ್ಷಸ ಸೀತೆಯನ್ನು ಹಿಡಿದ ಅಂದ ಮಾತ್ರಕ್ಕೆ ಇಷ್ಟು ಕಳವಳನೂ ಪಡಬೇಕಾಗಿಲ್ಲ ಅಂದ ಅವನು. ಮಯಾ ಪ್ರೇಷ್ಯೇಣ ಕಾಕುತ್ಸ್ಥ ಕಿಮರ್ಥಂ ಪರಿತಪ್ಯತೆ. ಇಲ್ಲಿ ಎಲ್ಲ ಕಡೆ ಕೂಡ ಒಂದೇ ಅಭಿಪ್ರಾಯ. ಹಿಂದೆ ಹೇಳಿದ್ದೆ, ಯಾವುದೇ ರಾಕ್ಷಸರಾಗಲಿ, ರಾವಣ ಆಗಲಿ ಅಥವಾ ಜಯಂತ ಆಗಲಿ, ಈ ವಿರಾಟ್ ಆಗಲಿ, ಅವರು ಸೀತೆಯನ್ನು ಮುಟ್ಟಿದ್ದಾರೆ ಅಂತಂದರೆ ಸೀತೆಯನ್ನು ಅವ್ರು ಯಾರೂ ಮುಟ್ಟಿರ್ಲಿಕ್ಕಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಸೀತೆಯ ಆಕೃತಿಯನ್ನು ರಾವಣ ಮುಟ್ಟಾನೆ, ಛಾಯಾ ಸೀತೆಯನ್ನೇ ರಾವಣ ಮುಟ್ಟಿದ್ದು. ಮೂಲ ಸ್ವರೂಪದ ಸೀತೆಯನ್ನು ಯಾವ ರಾಕ್ಷಸರು ಕೂಡ ಮುಟ್ಲಿಕ್ಕಾಗಲಿ, ಅವಳ ಮೇಲೆ ಅತಿಕ್ರಮ ಮಾಡಲಿಕ್ಕಾಗಲಿ ಶಕ್ತರೇ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಾವಣನಿಗೆ ಸಂಬಂಧಪಟ್ಟಂತೆ ಅದು ಸೀತೆ ಅಲ್ಲ, ಸೀತೆಯ ಆಕೃತಿ ಅಂತನ್ನೋದು ಆನಂದ ರಾಮಾಯಣದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಸ್ಪಷ್ಟ ಆಗಿದೆ. ಇನ್ನು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಹೀಗೆಲ್ಲ ಬಂದಿದ್ರೂ ಕೂಡ ಇಲ್ಲಿ ಎಲ್ಲ ಕಡೆನೂ ಜಯಂತನ ಸಂದರ್ಭದಲ್ಲಿ ಆಗಲಿ, ಜಯಂತ ಕಾಗೆಯ ರೂಪದಿಂದ ಬಂದು ಸೀತೆಗೆ ತೊಂದರೆ ಕೊಟ್ಟಾಗಲಿ, ಅಥವಾ ಈ ವಿರಾಧ ಸೀತೆಯನ್ನು ಕೈಯಲ್ಲಿ ಹಿಡಿದಿದ್ದಾಗಲಿ, ಇದ್ಯಾವುದೂ ಕೂಡ ಸೀತೆಯ ಮೂಲ ಸ್ವರೂಪ ಅಲ್ಲವೇ ಅಲ್ಲ. ಛಾಯಾ ಸೀತೆ ಆಕೃತಿ ಇದ್ದಿರಬೇಕು ಅಂತಲೇ ನನ್ನ ಆಲೋಚನೆ. ನಾನು ಈ ರಾಕ್ಷಸನ ರಕ್ತವನ್ನು ಈಗಲೇ ಪಾನ ಮಾಡಿಬಿಡ್ತೇನೆ ಅಂದ ಲಕ್ಷ್ಮಣ. ಭರತ ಇಷ್ಟೆಲ್ಲ ಸಂಚು ಮಾಡಿ ತನ್ನ ತಾಯಿಯ ಮೂಲಕವಾಗಿ ರಾಜ್ಯವನ್ನು ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ. ಆ ಭರತನ ಮೇಲೆ ನನಗೇನು ಸಿಟ್ಟಿತ್ತಲ್ಲ, ಆ ಸಿಟ್ಟನ್ನು ಇವತ್ತು ಈ ರಾಕ್ಷಸನ ಮೇಲೆ ನಾನು ಹೊರ ಹಾಕ್ತೇನೆ ಅಂದ ಲಕ್ಷ್ಮಣ. ಅಲ್ಲಿಗೆ 2ನೇ ಸರ್ಗ ಮುಕ್ತಾಯ ಆಗಿದೆ. 3ನೇ ಸರ್ಗದಲ್ಲಿ ಲಕ್ಷ್ಮಣ ಮತ್ತು ವಿರಾಧನ ನಡುವೆ ಸಂಭಾಷಣೆ ನಡೆದಿದ್ರ ವರ್ಣನೆ ಇದೆ. ಲಕ್ಷ್ಮಣ ಅವನನ್ನು ಕೇಳಿದ, ನೀನು ಯಾರು, ಈ ಅರಣ್ಯಕ್ಕೆ ಯಾತಕ್ಕೆ ಬಂದಿದ್ದಿ ಅಂತ ರಾಕ್ಷಸನನ್ನು ಕೇಳಿದ. ಮೊದಲು ನೀವು ಯಾರು ಹೇಳಿ ಅಂತ ಅವನು ಕೇಳಿದ. ಆನಂದ ರಾಮಾಯಣದಲ್ಲಿ ಆ ಘಟನೆ ಈಗಾಗಲೇ ಬಂದಾಯಿತು. ನಾವಿಬ್ರು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವರು, ನಮ್ಮ ವಂಶಕ್ಕೆ ತಕ್ಕಂತೆ, ಸಂಪ್ರದಾಯಕ್ಕೆ ತಕ್ಕಂತೆ ನಾವು ಕ್ಷತ್ರಿಯ ಧರ್ಮದಲ್ಲಿದ್ದೇವೆ ರಾಮ ಹೇಳಿದ. ನೀನು ಯಾರು ಅಂತ ರಾಮ ಕೇಳಿದ್ದಕ್ಕೆ ಅವನು ತನ್ನ ವರ್ಣನೆ ಮಾಡಿದ. ನಾನು ವಿರಾಧ ಅನ್ನುವ ರಾಕ್ಷಸ, ನನ್ನ ತಾಯಿ ಶತಸದ, ತಂದೆ ಜಯ. ಬ್ರಹ್ಮನನ್ನ ಕುರಿತು ನಾನು ಗಾಢವಾಗಿ ತಪಸ್ಸು ಮಾಡಿದ್ದೆ ಹಿಂದೆ. ಆ ತಪಸ್ಸಿನ ಫಲ ಏನಂದ್ರೆ, ನನ್ನನ್ನು ಕೊಲ್ಲೋದು ಸುಲಭ ಅಲ್ಲ. ಯಾವ ಶಸ್ತ್ರಗಳಿಂದಲೂ ಕೂಡ ನಾನು ಕೊಲ್ಲಲ್ಪಡ್ತಕ್ಕಂಥವನಲ್ಲ. ಬಂಡೆಗಳಿಂದ ನನ್ನನ್ನು ಯಾರು ಕೂಡ ನುಚ್ಚು ಕೂಡ ಮಾಡಲಾರರು. ಹಾಗಾಗಿ ನಿಮ್ಮ ಬಿಲ್ಲು ಬಾಣಗಳಾಗಲಿ, ನಿಮ್ಮ ಖಡ್ಗವಾಗಲಿ ನನಗೇನೂ ಮಾಡಲಾರದು. ಇವಳನ್ನ ಇಲ್ಲೇ ಬಿಟ್ಟು ಬಿಡಿ, ನೀವು ನಿಮ್ಮ ಈ ಹೆಣ್ಮಕ್ಳನ್ನ ಬಿಟ್ಟು ನೀವು ಇಲ್ಲಿಂದ ಪಲಾಯನ ಮಾಡ್ರಿ ಅಂದ ಆ ರಾಕ್ಷಸ ಅವಳಿಗೆ, ರಾಮ ಲಕ್ಷ್ಮಣರಿಗೆ. ರಾಮ ಕುಪಿತನಾಗಿ ಅವನ ವಿರಾಧನ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾದ. 7 ಬಾಣಗಳನ್ನು ಪ್ರಯೋಗ ಮಾಡಿದ. ಒಂದೇ ಕ್ಷಣಕ್ಕೆ 7 ಬಾಣಗಳನ್ನು ವಿರಾಧನ ಮೇಲೆ ಪ್ರಯೋಗ ಮಾಡಿದ. ಅವೆಲ್ಲೂ ಆತನ ಶರೀರದ ಒಳಗೆ ಹೊಕ್ಕು ಆತನ ರಕ್ತವನ್ನು ಕುಡಿದು ಹೊರಗೆ ಬಂದು ಬಿದ್ದವು. ಅದು ಅವನಿಗೇನು ಆಗಲಿಲ್ಲ, ದೊಡ್ಡ ಗಾಯ ಏನಾಗಲಿಲ್ಲ ಅವನಿಗೆ. ವಿರಾಧ ಸೀತೆಯನ್ನು ಕೆಳಗಿಳಿಸಿದ. ಸೀತೆಯನ್ನು ಕೆಳಗಿಳಿಸಿ ತನ್ನ ಶೂರಾಯುಧ ತೆಗೆದುಕೊಂಡು ರಾಮ ಲಕ್ಷ್ಮಣರ ಕಡೆಗೆ ಧಾವಿಸಿದ. ಅವರ ಮೇಲೆ ಆಕ್ರಮಣ ಮಾಡಿದವನು. ರಾಮ ಲಕ್ಷ್ಮಣರಿಬ್ಬರು ಆತನ ಮೇಲೆ ಬಾಣಗಳ ಮಳೆ ಬರೆದರು. ಎಷ್ಟೇ ಬಾಣ ಪ್ರಯೋಗ ಇವರು ಮಾಡಿದ್ರು ಅದನ್ನ ಆತ ಲೆಕ್ಕಕ್ಕೆ ತಗೊಳ್ಳಿಲ್ಲ. ತಗೊಳ್ಳದೆ ಬಾಯಿ ದೊಡ್ಡದಾಗಿ ತೆಗೆದು ಆಕಳಿಸಿ
ಆ ಬಾಣಗಳನ್ನೆಲ್ಲ ನುಂಗಿಬಿಟ್ಟ. ಮತ್ತು ಆಕಳಿಸಿ ಅವನೇನು ಮಾಡಿದ, ಒಮ್ಮೆ ಬಲವಾಗಿ ಮೈ ಮುರಿದ. ಆ ಮೈ ಮುರಿದ ರಭಸಕ್ಕೆ ಅವನ ಮೈಯಲ್ಲಿ ನೆಟ್ಕೊಂಡಿದ್ದಂಥ ಬಾಣಗಳಿದ್ದವಲ್ಲ, ಇವರಿಬ್ಬರು ಪ್ರಯೋಗ ಮಾಡಿದಂಥ 106 ಸಂಖ್ಯೆ ಬಾಣಗಳು, ಆ ಬಾಣಗಳೆಲ್ಲ ಮುಳ್ಳಿನಂತೆ ಹೊರಗೆ ಬಂದು ಬಿದ್ದು ಎಲ್ಲ ತಪ್ಪನೆ ಕೆಳಗೆ ಉದುರಿದವು. ಮುಂದೆ ಶೂಲಾಯುಧ ತೆಗೆದುಕೊಂಡು ರಾಮ ಲಕ್ಷ್ಮಣರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬಂದ. ರಾಮ ಮತ್ತೊಂದು ಬಾಣವನ್ನು ತೆಗೆದುಕೊಂಡು ಅವನು ಪ್ರಯೋಗ ಮಾಡಿದಂಥ ಶೂಲಾಯುಧವನ್ನು ಕತ್ತರಿಸಿದ. ಅದು ಶೂಲಾಯುಧ ಕೆಳಗೆ ಬಿತ್ತು. ಅವರಿಬ್ಬರು ಖಡ್ಗವನ್ನು ತೆಗೆದುಕೊಂಡು ಅವನನ್ನು ಬಲವಾಗಿ ಪ್ರಹಾರ ಮಾಡಿದರು, ಆ ವಿರಾಧನನ್ನು. ಎಷ್ಟೇ ಪ್ರಹಾರ ಮಾಡಿದ್ರು ಅವನು ಆ ರಾಕ್ಷಸ ಸಾಯಲೂ ಇಲ್ಲ, ಅವನ ಬಲನೂ ಕೂಡ ಕುಂದಲಿಲ್ಲ. ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆಗ ರಾಮ ಏನು ಹೇಳಿದ, ಸ್ವಲ್ಪ ದೂರ ಈತ ನಮ್ಮನ್ನು ಹೊತ್ಕೊಂಡು ಓಡಿ ಹೋಗಲಿ, ಆಮೇಲೆ ನಾವು ಇವತ್ತರನ್ನು ಸಂಹಾರ ಮಾಡಿದ್ರಾಯ್ತು, ಇವನಿಗೆ ಬುದ್ಧಿ ಕಲಿಸಿದ್ರಾಯ್ತು ಅಂದ. ಸೀತೆ ರಾಮ ಲಕ್ಷ್ಮಣರಿಬ್ಬರು ಆ ರಾಕ್ಷಸರ ಹೆಗಲ ಮೇಲೆ ಕುತ್ಕೊಂಡು ಹೊರಟದ್ದನ್ನು ನೋಡಿ ಕಿರಿಚ್ಕೊಂಡು, ದಶರಥನ ಮಗ ರಾಮ ಸತ್ಯವಂತ, ಪರಮ ಪವಿತ್ರ, ಅವನ ತಮ್ಮ ಲಕ್ಷ್ಮಣ ಮಹಾಪರಾಕ್ರಮಿ, ಅವರಿಬ್ಬರೂ ಈ ರಾಕ್ಷಸ ಹೇಳ್ಕೊಂಡು ಹೊರಟಿದ್ದಾನಲ್ಲ, ನನ್ನ ಗತಿ ಏನು? ಇನ್ನು ನನ್ನನ್ನು ತೋಳಗಳು ಹುಲಿಗಳು ಯಾವ್ದಾದ್ರು ತಿಂದು ಮುಗಿಸಿಬಿಡ್ತವೆ. ನಾನು ಸತ್ತ ಮೇಲೆ ಅವರೂ ಇಬ್ಬರು ಉಳಿಯೋದಿಲ್ಲ, ಅವರು ಕೂಡ ರಾಕ್ಷಸನ ಹೊಟ್ಟೆಗೆ ಬಲಿಯಾಗಿ ಬಿಡ್ತಾರೆ. ಹೀಗೆ ಹೇಳಿ ಆ ರಾಕ್ಷಸನ ಪ್ರಾರ್ಥನೆ ಮಾಡಿಲ್ಲ, ಅವರಿಬ್ಬರನ್ನು ಇಳಿಸು, ನನ್ನನ್ನೇ ಎತ್ಕೊಂಡು ಹೋಗು ಅಂತೇಳಿ. ಈಗ ರಾಮ ಲಕ್ಷ್ಮಣರಿಬ್ಬರು ಅವನನ್ನು ಸಂಹಾರ ಮಾಡಿ ಮುಗಿಸಿಬಿಡ್ಬೇಕು ಬೇಗ, ಹೆಚ್ಚು ಹೊತ್ತು ಕಾಯಬಾರದು ಅಂತ ಆಲೋಚನೆ ಮಾಡಿದರು. ಮುಂದೆ ಅವರಿಗೆ ಅದು ಗೊತ್ತಿತ್ತು ಅಂತ ಕಾಣಿಸ್ತದೆ, ಆಯುಧಗಳಿಗಿಂತ ಮಣಿಯವನಲ್ಲ ಅಂತೇಳಿ ತಮ್ಮ ಮುಷ್ಟಿಗಳಿಂದಲೇ ಅವನ ಕೈಗಳನ್ನು ಕತ್ತರಿಸಿದ್ರು. ಬಲವಾದ ಮುಷ್ಟಿಗಳು ಅವರಿಬ್ಬರದು. ಲಕ್ಷ್ಮಣ ಆ ರಾಕ್ಷಸನ ಎಡತೋಳನ್ನು ಮುರಿದು ಹಾಕಿದ ತನ್ನ ಮುಷ್ಟಿ ಪ್ರಹಾರದಿಂದಲೇ. ರಾಮನು ಕೂಡ ಮುಷ್ಟಿ ಪ್ರಹಾರದಿಂದಲೇ ಆತನ ರಾಕ್ಷಸನ ಬಲತೋಳನ್ನು ಮುರಿದು ಹಾಕಿದ. ಯಾಕಂದ್ರೆ ಅವನು ಹೇಳಿದ್ನಲ್ಲ, ತಾನೇ ಆ ಸಂಗತಿಯನ್ನು ಹೇಳಿದ್ದವನು, ಬ್ರಹ್ಮನ ವರದ ಪ್ರಯುಕ್ತವಾಗಿ ಯಾವುದೇ ಶಸ್ತ್ರಗಳಿಗೆ ನಾನು ಮುಣಿಯುವನಲ್ಲ ಅಂತ ಹೇಳಿದ್ದ. ಹಾಗಾಗಿ ಮುಷ್ಟಿ ಪ್ರಹಾರಗಳಿಂದಲೇ ಆತನ ಕೈಯನ್ನು ಕತ್ತರಿಸಿದ್ರು ಅವರು. ಅವನು ಮೂರ್ಛಿತನಾಗಿ ಕೆಳಗೆ ಬಿದ್ದ. ಇವರು ಆಯುಧಗಳನ್ನೆಲ್ಲ ತೆಗೆದಿಟ್ಟು ಮುಷ್ಟಿಗಳಿಂದ ಮೊಣಕಾಲಿನಿಂದ ಆತನನ್ನು ಗುದ್ದಿದ್ರು, ಚೆನ್ನಾಗಿ ಕಾಲಿನಿಂದ ಒದ್ದರು, ಅವನ ಮೂಳೆಗಳನ್ನೆಲ್ಲ ಪುಡಿ ಪುಡಿ ಮಾಡಿದರು. ಇಷ್ಟಾದರೂ ಆತ ಸಾಯಲಿಲ್ಲ. ಆಗ ರಾಮ ಅಂದ ಲಕ್ಷ್ಮಣನಿಗೆ, ತಪಸಾ ಪುರುಷವ್ಯಾಘ್ರ ರಾಕ್ಷಸೋಯಂ ನ ಶಕ್ಯತೆ ಶಸ್ತ್ರೇಣ ಯುಧಿ ನಿರ್ದೇತು ರಾಕ್ಷಸಂ ನಿಖನಾವಹೆ. ಇವನನ್ನು ಶಸ್ತ್ರಗಳಿಂದ ಕೊಲ್ಲೋದಂತೂ ಸಾಧ್ಯ ಇಲ್ಲ. ಕೊನೆಗೆ ಇವನ್ನ ಏನು ಮಾಡಿಬಿಡೋಣ ಅಂದರೆ, ಒಂದು ದೊಡ್ಡ ಹಳ್ಳವನ್ನು ಅಗೆದು ಆ ಹಳ್ಳದಲ್ಲಿ ಇದನ್ನು ಹೂತಾಕಿಬಿಡೋಣ, ಅದೇ ಒಂದು ಪರಿಹಾರ ಅಂದ ರಾಮ. ಒಂದು ಹಳ್ಳ ತೋಡು ಅಂತ ಹೇಳಿದ ರಾಮ ಲಕ್ಷ್ಮಣನಿಗೆ. ಹೇಳಿ ಆ ವಿರಾಹ ಮೇಲೆದ್ದು ನಿಲ್ಲದಂತೆ ಆತನ ಎದೆ ಮೇಲೆ, ಆತನ ಕುತ್ತಿಗೆ ಮೇಲೆ ಕಾಲಿಟ್ಕೊಂಡು ಆತನ ಮೆಟ್ಟು ನಿಂತ. ಆ ಕಡೆ ಲಕ್ಷ್ಮಣ ಹಳ್ಳ ತೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ವಿರಾಧ ಆ ಸಮಯದಲ್ಲಿ ಬುದ್ಧಿ ಕಲಿತಂತೆ ಕಾಣಿಸ್ತು. ಹೇಳಿದೆ ರಾಮನಿಗೆ, ನೀನು ಇಂದ್ರನಂತೆ ಪರಾಕ್ರಮ ಇದ್ದವನು, ನಾನು ಮೊದಲು ನೀನು ಯಾರು ಅಂತ ತಿಳ್ಕೊಳ್ಳಿಲ್ಲ, ಈಗ ನನಗೆ ಗೊತ್ತಾಯಿತು, ನೀನು ಕೌಸಲ್ಯ ಮಗ ರಾಮ, ಇವಳು ವೈದೇಹಿ, ಇವನೇ ಲಕ್ಷ್ಮಣ ನಿನ್ನ ತಮ್ಮ, ಇದೆಲ್ಲ ನನಗೀಗ ಗೊತ್ತಾಯಿತು. ನಾನು ರಾಕ್ಷಸ ವಂಶದಲ್ಲಿ ಹುಟ್ಟಿದವನಲ್ಲ. ಈಗ ಜನ್ಮ ರಾಕ್ಷಸನ ಜನ್ಮ ಇರಬಹುದು, ಮೂಲತಃ ನಾನು ರಾಕ್ಷಸ ಅಲ್ಲ. ತುಂಬೂರು ಅನ್ನೋ ಹೆಸರಿನ ಗಂಧರ್ವ ನಾನು, ಸಂಗೀತ ವಿದ್ಯಾ ವಿಶಾರದನಾದಂಥ ತುಂಬೂರು ಅನ್ನುವಂಥ ಗಂಧರ್ವ ನಾನು. ಕುಬೇರನ ಶಾಪದ ನಿಮಿತ್ತವಾಗಿ ನಾನು ಈ ರಾಕ್ಷಸ ಶರೀರವನ್ನು ಪಡ್ಕೊಳ್ಬೇಕಾಯಿತು ಅಂದವನು. ಶಾಪದ ಪರಿಹಾರ ಮಾಡುವಂತ ಕುಬೇರನ ಕೇಳ್ಕೊಂಡೆ. ರಾಮನಿನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ, ಆದರೆ ನನಗೆ ಈ ರಾಕ್ಷಸ ಜನ್ಮದ ಮೋಚನೆ ಅಂದಿದ್ದ ಕುಬೇರ. ರಾಕ್ಷಸನ ಜನ್ಮ ಬರಲಿಕ್ಕೆ ವಿವರವಾದ ಕಾರಣ ಏನಂದ್ರೆ, ನಾನು ಕುಬೇರನ ಭೃತ್ಯನಾಗಿದ್ದೆ, ಆತನಿಗೆ ಸೇವೆ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಒಮ್ಮೆ ಅಲಕ್ಷ್ಯ ಮಾಡಿದ್ದೆ. ಅದೇ ಅಲ್ಲದೆ ಅದೇ ಸಂದರ್ಭದಲ್ಲಿ ರಂಭೆಯ ಜೊತೆ ವಿಹಾರ ಬೇರೆ, ರಂಭೆಯ ಜೊತೆಗೆ ಕಾಮಾಸಕ್ತನಾಗಿಬಿಟ್ಟಿದ್ದೆ, ಕುಬೇರನ ಸೇವೆಗೆ ಅಲಕ್ಷ್ಯ ತೋರಿಸಿದ್ದೆ. ಹಾಗಾಗಿ ನನಗೆ ಈ ಶಾಪ ಬಂದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಆ ರಂಭೆಯ
ವಿಷಯದಲ್ಲಿ ಆತ ಕಾಮಾಸಕ್ತನಾಗಿದ್ದ ಅಂತ ಅಷ್ಟೇ ಬಂತು. ತಾತ್ಪರ್ಯ ನಿರ್ಣಯದಲ್ಲಿ ಉರ್ವಶಿ ರಥೇಹೇ, ಊರ್ವಶಿಯ ಜೊತೆಗೂ ಕೂಡ ಆತ ಆಸಕ್ತನಾಗಿದ್ದ. ಹೀಗೆ ಕಾಮಾಸಕ್ತನಾಗಿದ್ದಾದ್ರಿಂದ ಬ್ರಹ್ಮದೇವ ಊರ್ವಶಿಯರಲ್ಲಿ ಆತ ಮತ್ತನಾಗಿದ್ದಾದ್ರಿಂದ ಅವನು ಕುಬೇರನ ಸೇವೆಯಲ್ಲಿ ಅಲಕ್ಷ್ಯ ತೋರಿಸಿದ್ದ ಅಂತ ಅದನ್ನು ಗಮನಿಸಬಹುದು. ಧನದಸ್ಯ ಶಾಪಾತ್ ನಿರ್ಣಯ ಗಂಧರ್ವಂ ಉರ್ವಶಿ ರಥೇಹೇ, ಉರ್ವಶಿಯಲ್ಲಿ ಆಸಕ್ತನಾಗಿದ್ದರಿಂದ. ಶರ್ವವರಾದ ವಧಂ, ಬ್ರಹ್ಮನ ವರ ಅಂತ ಬಂತು, ಅದ್ರ ಜೊತೆಗೆ ಶಿವನ ವರನೂ ಇತ್ತಾನ. ಅವನ ಎರಡು ತೋಳುಗಳನ್ನು ಕತ್ತರಿಸಿದ್ರಂತೆ ರಾಮ ಲಕ್ಷ್ಮಣರು. ಅವನು ಕತ್ತರಿಸಿ ಅವನನ್ನ ನೆಲದ ಮೇಲೆ ಹೂತು ಹಾಕಿದ್ರು. ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬ್ರಹ್ಮನ ವರ ಶಿವನ ವರ ಅನ್ನುವಂಥ ಈ ಮಾತುಗಳೆಲ್ಲ ಬಂತು. ಕುಬೇರನ ಶಾಪ ಅಂತ ಕೂಡ ಅಲ್ಲಿ ಕಥೆ ಬಂದಿತ್ತು. ಆನಂದ ರಾಮಾಯಣದಲ್ಲಿ ಅವನಿಗೊಂದು ಬೇರೆನೇ ಶಾಪದ ಕಥೆ ಇದೆ ಮತ್ತು ಆತ ತುಂಬುರು ಅನ್ನುವಂಥ ಮಾತು ಕೂಡ ಅಲ್ಲಿ ಬಂದಿಲ್ಲ. ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ. ದುರ್ವಾಸಿತಾಹಂ ಚಪ್ಪಸ್ತು ಪುರಾ ವಿದ್ಯಾಧರ ಶುಭ, ನಾನು ಗಂಧರ್ವ ಅಲ್ಲ ವಿದ್ಯಾಧರ ಅಂತ ಹೇಳ್ಕೊತ. ನಾನು ಗಂಧರ್ವ ಅಲ್ಲ, ಗಂಧರ್ವರು ವಿದ್ಯಾಧರರೆಲ್ಲ ದೇವತಾ ಗಣದ ಬೇರೆ ಬೇರೆ ಒಂದು ಗುಂಪು, ಅದರಲ್ಲೇ ಈತ ಒಬ್ಬ ವಿದ್ಯಾಧರ. ದೂರ್ವಾಸರ ಶಾಪ ಅವನಿಗೆ. ಇದಾನಿ ಮೋಚಿತ ಶಾಪ, ಈಗ ನನಗೆ ಶಾಪದ ಮೋಚನೆ ಅಂತ ಹೇಳಿದ್ದು ಆನಂದ ರಾಮಾಯಣದಲ್ಲಿದೆ. ರಾಮಸ್ತುತ್ಯದ ತಬ್ಬಾಹು ಶರೇಣ ಪ್ರಹಸನ್ನಿವ, ಆನಂದ ರಾಮಾಯಣದ ಪ್ರಕಾರ ಆತನ ತೋಳನ್ನು ರಾಮ ಕತ್ತರಿಸಿದ್ದು ಬಾಣದಿಂದ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಮುಷ್ಟಿಯಿಂದ. ಹೀಗೆ ಕಥೆ ಬಂದಿತ್ತು. ಅದಿಲ್ಲ, ಆ ಮಾಹಿತಿ ಇಲ್ಲ. ಶರೇಣ ಪ್ರಹಸನ್ನಿವ ರಾಮಮಭ್ಯದ್ರವ ಚಿಚ್ಛೇದ ಪರಿಘಾವೃತಃ ಪದದ್ವಯಂ ತದಾ ಸರ್ಪ ಇವ ಆಸ್ತಿಯೇನ ಯಯೌ ಪುನಃ. ಬಾಣದಿಂದ ಅವನ ತಲೆ ಕತ್ತರಿಸಿ ಮುಂದೆ ಅವನ ಕೈಗಳನ್ನು ಕತ್ತರಿಸಿ ಅರ್ಧಚಂದ್ರಾಕಾರದ ಬಾಣವನ್ನು ಕೈಯಲ್ಲಿ ತೆಗೆದುಕೊಂಡು ಅವನನ್ನು ಕೊಂದ ರಾಮ. ಪೂರ್ಣವಾಗಿ ಕೊಂದೆ ಹಾಕಿಬಿಟ್ಟ ಅಂತ ಹೇಳ್ತದೆ ಆನಂದ ರಾಮಾಯಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆತನನ್ನು ಹೂತು ಹಾಕಿದ್ರು ಅನ್ನುವ ಕಥೆ ಇದೆ. ದೇವದುಂದುಭಯೋ ನೇದುಹು ದಿವಿ ದೇವಗಣೇರಿತಾಹ, ದೇವದುಂದುಭಿಯ ಧ್ವನಿ ಆಯಿತು ಅಲ್ಲಿ ಅಂತ ಆನಂದ ರಾಮಾಯಣದ ಕಥೆ ಇದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆತ ರಾಮನಿಗೆ ಹೇಳಿದ, ನಿನ್ನ ಅನುಗ್ರಹದಿಂದಾಗಿ ನನಗೆ ಇವತ್ತು ಶಾಪದ ಪರಿಹಾರ ಆಗಿದೆ, ನನ್ನ ಲೋಕಕ್ಕೆ ನಾನು ಪ್ರಯಾಣ ಮಾಡ್ತೀನಿ, ಇಲ್ಲಿಂದ ಮುಂದೆ ಶರಭಂಗ ಋಷಿಗಳ ಆಶ್ರಮ ಇದೆ, ನೀನು ಅಲ್ಲಿಗೆ ಹೋಗು ಅಂತ ವಿರಾಧ ಹೇಳಿದ ಮೇಲೆ ವಿರಾಧನನ್ನು ಕೊಂದು ಮುಂದೆ ಶರಭಂಗ ಋಷಿಗಳ ಆಶ್ರಮಕ್ಕೆ ಹೋದರು ಅಂತ ಆನಂದ ರಾಮಾಯಣ. ತಾತ್ಪರ್ಯ ವಾಲ್ಮೀಕಿ ರಾಮಾಯಣದಲ್ಲಿದೆ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಆ ಘಟನೆ ಮೊದಲೇ ನಡೆದಿತ್ತು ಅಂತ ಅನ್ನೋದನ್ನು ಗಮನಿಸಬೇಕು. ನನಗೆ ನೀವು ಹಳ್ಳವನ್ನು ತೋಡಿ ಅದರಲ್ಲಿ ಹೂತು ಹಾಕಿ ನನಗೆ ಸಂಸ್ಕಾರ ಮಾಡಿ, ಅದು ರಾಕ್ಷಸರಿಗೆ ಸರಿಯಾದಂಥ ಸಂಸ್ಕಾರ. ಹತ್ತು ಹೋದ ನಂತರ ಹಳ್ಳದಲ್ಲಿ ಹೂಳಲ್ಪಟ್ರೆ ಅದರಿಂದ ಪುಣ್ಯಲೋಕ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಮಾತಿದೆ. ಅವಟೇ ಯೇ ನಿಧೀಯಂತೆ ತೇಷಾಂ ಲೋಕಾಹ ಸನಾತನಾಹ. ರಾಮ ಮತ್ತು ಲಕ್ಷ್ಮಣನಿಗೆ ಹೇಳಿದ, ಆಯ್ತು ದೊಡ್ಡದೊಂದು ಹಳ್ಳ ತೋಡು. ಆ ಲಕ್ಷ್ಮಣರಿಬ್ಬರು ಸೇರಿ ಆತನನ್ನ ಹಳ್ಳದಲ್ಲಿ ಹಾಕಿದ್ರು. ಕೊನೆಗೆ ಆ ಹಳ್ಳವನ್ನ ಮಣ್ಣು ಕಲ್ಲುಗಳಿಂದ ಮುಚ್ಚಿ ಆತನನ್ನು ಸಂಹಾರ ಮಾಡಿದ್ರು. ರಾಮನ ಕೈಯಿಂದಲೇ ಸಂಹಾರ ಆಗಬೇಕು ಅನ್ನುವಂಥ ಅವನಿಗೆ ಅಪೇಕ್ಷೆನೂ ಇತ್ತು, ಮೊದಲೇ ಗೊತ್ತಿತ್ತು ಅವನಿಗೆ. ಆದರೆ ರಾಕ್ಷಸನ ಜನ್ಮದ ಕಾರಣದಿಂದಾಗಿ ಮಧ್ಯದಲ್ಲಿ ಮರ್ತೋಗಿದ್ದಿರ್ಬೇಕಷ್ಟೇ ಅವನಿಗೆ. ಅದಕ್ಕಾಗಿ ತನ್ನ ಸಾವಿನ ರಹಸ್ಯವನ್ನು ಆತ ತಾನು ಯಾರು ಅಂತ ತಿಳಿಯಿತು, ರಾಮನು ಯಾರು ಅಂತ ತಿಳಿದ ಮೇಲೆ ಆ ರಹಸ್ಯವನ್ನು ಅವರಿಗೆ ಆತ ಹೊರಗಿಡವಿದ್ದ. ಆ ಪ್ರಕಾರ ತನ್ನ ಅಂತ್ಯವನ್ನು ತಾನೇ ತಂದುಕೊಂಡು ಆತ ಪುಣ್ಯಲೋಕಕ್ಕೆ ತೆರಳಿದ. ತಥೋ ವಿರಾಧ ಕಾಯಾತ್ತು ಪುರುಷಶ್ಚ ವಿನಿರ್ಗತಃ. ಆನಂದ ರಾಮಾಯಣದಲ್ಲಿ ಆ ವಿರಾಧ ಸತ್ತ ಮೇಲೆ ಆತನ ಶರೀರದಿಂದ ದಿವ್ಯ ಶರೀರ ಇದ್ದಂಥ ಪುರುಷ ಒಬ್ಬ ಹೊರಗೆ ಬಂದ. ರಾಮನಿಗೆ ನಮಸ್ಕಾರ ಮಾಡಿ ತನ್ನ ಕಥೆಯನ್ನೆಲ್ಲ ಹೇಳಿದ. ದುರ್ವಾಸನ ಶಾಪದಿಂದ ಹೀಗಾಗಿತ್ತು ಅಂತನ್ನೋದನ್ನು ಹೇಳಿದ. ಆನಂದ ರಾಮಾಯಣಕ್ಕನುಸಾರವಾಗಿಯೂ ಕೂಡ ವಿರಾಧನ ಕಥೆ ಆದಮೇಲೆ ಶರಭಂಗ ಋಷಿಯ ಕಥೆ. ಅಲ್ಲಿಂದ ಮುಂದೆ ಅವರು ಆನಂದ ರಾಮಾಯಣಕ್ಕನುಸಾರವಾಗಿ ಸುತೀಕ್ಷ್ಣ ಅನ್ನುವಂಥ ಋಷಿ ಆಶ್ರಮಕ್ಕೆ ಹೋದರು
ಅನ್ನೋ ಕಥೆ ಆನಂದ ರಾಮಾಯಣದಲ್ಲಿ ಬರ್ತದೆ. ಶರಭಂಗ ಋಷಿಗಳ ಕಥೆ ಏನಿತ್ತು ಅದನ್ನು ನಿನ್ನೆ ದಿವಸನೇ ಹೇಳಿದ್ದೆ. ಮುಪ್ಪಾದಂಥ ಶರೀರ ಇದ್ದವರು ಅವರು ಧರ್ಮಕ್ಕನುಸಾರವಾಗಿ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ಮೇಲೆ ಅವಸಾನಕ್ಕಾಗಿ ಕಾಯ್ತಿದ್ರು. ರಾಮ ಅವರ ಎದುರಿಗೆ ಬಂದಾಗ ರಾಮನ ಸಮಕ್ಷಮದಲ್ಲೇ ತಮ್ಮ ಶರೀರವನ್ನು ಅವರು ಪರಿತ್ಯಾಗ ಮಾಡಿದರು ಅನ್ನೋ ಕಥೆ ನಾವು ಹಿಂದಿನ ದಿವಸನೇ ಶ್ರವಣ ಮಾಡಿದ್ವಿ. ಅದರ ಮುಂದಿನ ಕಥೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 6ನೇ ಸರ್ಗದಲ್ಲಿ ವನವಾಸಿಗಳಾದಂಥ ರಾಕ್ಷಸರೆಲ್ಲ ರಾಮನನ್ನು ಪ್ರಾರ್ಥನೆ ಮಾಡಿದ್ರು. ಅವರಲ್ಲಿ ಆ ಋಷಿಗಳದೊಂದು ಗುಂಪು ಅವ್ರ ಸ್ವಭಾವ ಅವ್ರ ಪ್ರವೃತ್ತಿಗಳನ್ನು ಒಂಥರ ತೋರಿಸ್ತಾರೆ. ಇದನ್ನು ಸ್ವಲ್ಪ ಗಮನಿಸಬೇಕು. ಎಂತೆಂಥ ಋಷಿಗಳಿದ್ರು, ಅವ್ರು ಎಂತೆಂಥ ವೈರಾಗ್ಯದ ಜೀವನ ನಡೆಸಿದ್ರು ಅನ್ನೋದನ್ನೆಲ್ಲ ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕು. ಬಂದವರು ಕೆಲವರು ವೈಖಾನಸರು ಅಂತಿದ್ರು. ಹಿಂದೆ ನಾನು ಹೇಳಿದ್ದೆ, ವೈಖಾನಸರು ಅಂತಂದ್ರೆ ಬ್ರಹ್ಮನ ಉಗುರಿನಿಂದ ಹುಟ್ಟಿದವರು. ವಾಲಖಿಲ್ಯರು ಅಂತಂದ್ರೆ ಬ್ರಹ್ಮನ ಬಾಲದಿಂದ, ಬಾಲ ಅಂದ್ರೆ ಕೂದಲಿನಿಂದ ಹುಟ್ಟಿದವರು ಅಂತನವರು ಬಾಲಖಿಲ್ಯರು. ಸಂಪ್ರಕ್ಷಾಲರು ಅಂತ ಇನ್ನೊಂದು ಗುಂಪು. ಅವ್ರೇನಂದ್ರೆ ಯಾವಾಗಲೂ ಶರೀರವನ್ನು ತೊಳ್ಕೊಳ್ತಾನೆ ಇರ್ತಾರಂತೆ. ಸೊ ಮೇಲಿನ ಮೇಲೆ ಸ್ನಾನ ಮಾಡ್ತಿದ್ದಿರಬೇಕು, ಸ್ನಾನ ಅನುಷ್ಠಾನ. ಹಾಗಾಗಿ ಅವರಿಗೆ ಸಂಪ್ರಕ್ಷಾಲರು ಅಂತ ಹೆಸರು. ಮುಂದೆ ಮರೀಚಿಪ ಅಂತ ಒಂದು ಗುಂಪು. ಮರೀಚಿಪ ಅಂತಂದ್ರೆ ಮರೀಚಿ ಅಂದ್ರೆ ಕಿರಣ, ಪ ಅಂದ್ರೆ ಕುಡಿಯೋರು ಅಂತ ಅರ್ಥ. ಸೂರ್ಯನ ಕಿರಣಗಳನ್ನು ಚಂದ್ರನ ಕಿರಣಗಳನ್ನು ಕುಡಿದು ಆ ಮೂಲಕವಾಗಿ ಜೀವನ ನಡೆಸ್ತಿದ್ದವರು ಅಂತ ಅರ್ಥ. ಅಶ್ವಕುಟ್ಟರು ಅಂತ ಇನ್ನೊಂದು ಗುಂಪು. ಕುಟ್ಟ ಅಂದ್ರೆ ಕುಟ್ಟೋದು, ಇದಂತೂ ಗೊತ್ತಿದೆ. ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಕುಟ್ಟ ಅಂದ್ರೆ ಕುಟ್ಟಿದ್ದೆ. ಅಶ್ಮ ಅಂದ್ರೆ ಕಲ್ಲು. ಕಲ್ಲಿನಿಂದ ಕುಟ್ಟಿದಂತಹ ಆಹಾರವನ್ನು, ಧಾನ್ಯ, ಅದನ್ನು ಮಾತ್ರ ಅವ್ರು ಸ್ವೀಕಾರ ಮಾಡ್ತಿದ್ರು. ಬೇಯಿಸ್ತಿದ್ರು ಇಲ್ಲೋ ಅಂತೂ ಕಲ್ಲಿನಿಂದ ಪುಡಿ ಮಾಡಿದಂಥ ಆಹಾರವನ್ನು ಸ್ವೀಕಾರ ಮಾಡ್ತಿದ್ರು. ಅದರಿಂದ ಅಶ್ವಕುಟ್ಟರು. ಪತ್ರಾಹಾರರು ಅಂತ ಕೆಲವರು. ಹೆಸರೇ ಹೇಳುವಂಥ ಪತ್ರ ಅಂದ್ರೆ ಎಲೆ, ಆಹಾರ ಅಂದ್ರೆ ಆಹಾರವಾಗಿದ್ದವರು. ತರಗೆಲೆಗಳನ್ನು ಆಹಾರವಾಗಿ ಸ್ವೀಕಾರ ಮಾಡ್ತಿದ್ದವರು. ದಂತೋಲೂಖಲ ಅಂತ ಇನ್ನೊಂದು ಹೆಸರು. ಉಲೂಖ ಅಂದ್ರೆ ಒರಳು ಸಂಸ್ಕೃತದಲ್ಲಿ. ದಂತ ಅಂದ್ರೆ ಹಲ್ಲು. ಹಲ್ಲನ್ನೇ ಒರಳನ್ನಾಗಿ ಉಪಯೋಗ ಮಾಡಿಕೊಂಡು ಹಸಿ ಧಾನ್ಯಗಳನ್ನು ಅಗಿದು ತಿನ್ನುವಂಥವ್ರು. ಅಂದ್ರೆ ಅವರಿಗೆ ಅವ್ರ ಸಮೀಪದಲ್ಲಿ ಒರಳು ಕೂಡ ಇದ್ದಿದ್ದಿಲ್ಲ. ಆಹಾರವನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನು ತಿನ್ಬೇಕು ಅಂತಂದ್ರೆ ಅಷ್ಟು ಅವರು ವಿರಕ್ತರಾದವರು. ಚಿಕ್ಕ ಧಾನ್ಯಗಳನ್ನು ತಮ್ಮ ಹಲ್ಲುಗಳಿಂದ ಕುಟ್ಟಿ ಪುಡಿ ಮಾಡಿ ಪಕ್ಷಿಗಳಂತೆ ತಿಂದು ಜೀವನ ನಡೆಸುವಂಥವ್ರು. ಉನ್ಮಜ್ಜಕ ಇನ್ನೊಂದು ಗುಂಪು. ಅವರು ಉನ್ಮಜ್ಜನ ಅಂದ್ರೆ ಮುಳುಗೋದು ಅಂತ ಅರ್ಥ. ಕುತ್ತಿಗೆಯವರೆಗೆ ನೀರಿನಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಿದ್ದಂಥವ್ರು ಯಾವಾಗಲೂ ಕೂಡ. ಅವ್ರಿಗೆ ಉನ್ಮಜ್ಜಕರು ಅಂತ ಹೆಸರು. ಗಾತ್ರ ಶಯ್ಯ ಅಂತ ಇನ್ನೊಂದು ಗುಂಪು. ಶಯ್ಯ ಅಂದ್ರೆ ಮಲ್ಕೊಳ್ಳೋದು, ಗಾತ್ರ ಅಂದ್ರೆ ಶರೀರ. ನಾವು ಮಲ್ಕೊಳ್ತೇವೆ, ಶರೀರದ ಮೇಲೆ ಮಲ್ಕೊಳ್ತೀವಲ್ಲ ನಾವು, ಶರೀರವನ್ನು ಬಿಟ್ಟೇನು ಮಲ್ಕೊಳ್ಳೋದಿಲ್ಲ. ನಮಗೂ ಅವ್ರಿಗೆ ವ್ಯತ್ಯಾಸ ಏನಂದ್ರೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಂಥವ್ರು ಅಂತ. ಅವ್ರು ಮಲಗೋದು ಅಂದ್ರೆ ಇಲ್ಲ ಅವರಿಗೆ. ಅಶಯ್ಯರು ಅಂತ ಇನ್ನೊಂದು ಗುಂಪು. ನಿದ್ದೆ ಇಲ್ಲದೆ ಇದ್ದವರು, ನಿದ್ರೆಯನ್ನು ಸಂಪೂರ್ಣವಾಗಿ ಗೆದ್ದವರು. ಅಭ್ರಾವಕಾಶ ಮುಂದಿನ ಗುಂಪು. ಅಭ್ರ ಅಂದ್ರೆ ಆಕಾಶ, ಅವಕಾಶ ಅಂದ್ರೆ ಅದರ ಕೆಳಗಿದ್ದವರು. ಆಕಾಶದಲ್ಲೇ ಇದ್ದವ್ರು ಯಾವತ್ತೂ ಕೂಡ. ಆಕಾಶವನ್ನೇ ಹೊದಿಕೆ ಮಾಡ್ಕೊಂಡಿದ್ದಂಥವ್ರು. ಅವ್ರಿಗೆ ಬೇರೆ ಛಾವಣಿ, ವಸ್ತ್ರ ಇತ್ಯಾದಿ ಯಾವುದೂ ಇದ್ದಿದ್ದಿಲ್ಲ. ಹಾಗಾಗಿ ಅವರು ಅಭ್ರಾವಕಾಶರು. ಸಲಿಲಾಹಾರರು, ನೀರನ್ನು ಆಹಾರವಾಗಿ ಸ್ವೀಕಾರ ಮಾಡುವಂಥವ್ರು. ಸಲಿಲ ಅಂದ್ರೆ ನೀರು, ಆಹಾರ ಅಂದ್ರೆ ಆಹಾರ. ನೀರು ಅಂದ್ರೆ ಅವರಿಗೆ ಆಹಾರ. ವಾಯುಭಕ್ಷರು, ವಾಯುವನ್ನು ಮಾತ್ರ ಆಹಾರವನ್ನಾಗಿ ಸ್ವೀಕಾರ ಮಾಡುವವರು. ಆಕಾಶ ನಿಲಯ ಅಂದ್ರೆ ಇವರು ವೃಕ್ಷಗಳ ಮೇಲ್ಭಾಗದಲ್ಲಿ ವಾಸ ಮಾಡ್ತಿದ್ದಂಥವ್ರು. ಪರ್ಣ ಕುಟೀರ, ಎಲೆಗಳು, ಬಿದಿರೆಳೆಗಳನ್ನು ಕಟ್ಕೊಂಡು ಕುಟೀರ ಮಾಡ್ಕೊಂಡಿದ್ದಂಥವ್ರು ಅಲ್ಲ, ಗಿಡಗಳ ಮೇಲೇ ವಾಸ ಮಾಡುವಂಥವ್ರು ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅದನ್ನು. ಖಂಡಿಲ ಶಾಹಿಗಳು. ಖಂಡಿಲ ಅಂದ್ರೆ ನೆಲ, ನೆಲದ ಮೇಲೆ ಯಾವತ್ತೂ ಶಯನ ಮಾಡುವವರು. ಯಾವುದೇ ಹಾಸಿಗೆ ಆಗಲಿ ಹೊದಿಕೆ ಆಗಲಿ ಅವ್ರಿಗಿಲ್ಲ. ವಿರಕ್ತರಾಗಿ ನೆಲದ ಮೇಲೆ ಶಯನ ಮಾಡುವವರು. ಊರ್ಧ್ವವಾಸಿ ಅಂದರೆ ಮೇಲ್ಭಾಗದಲ್ಲಿ ವಾಸ ಮಾಡೋರು ಅಂತ ಅರ್ಥ. ಮೇಲ್ಭಾಗದಲ್ಲಿ ವಾಸ ಮಾಡೋದಂದ್ರೆ ಪರ್ವತ ಶಿಖರದಲ್ಲಿ ವಾಸ ಮಾಡ್ತಿದ್ದಂಥವ್ರು. ಆರ್ದ್ರಪಟ ವಾಸ. ಆರ್ದ್ರ ಅಂದ್ರೆ ಹಸಿ, ಪಟ ಅಂದ್ರೆ ಬಟ್ಟೆ, ವಾಸ ಅಂದ್ರೆ ಉಟ್ಕೊಳ್ಳೋರು. ಯಾವಾಗಲೂ ಹಸಿ ವಸ್ತ್ರಗಳನ್ನೇ ಧರಿಸುವಂಥವ್ರು. ಈ ಥರದ ನಾನಾ ಥರದ ಗುಂಪುಗಳು ಅವ್ರದೆಲ್ಲ. ಕಠೋರವಾದ ವ್ರತ ಉಪವಾಸವನ್ನು ಮಾಡುವಂಥವ್ರು. ಗ್ರೀಷ್ಮ ಋತುವಿನಲ್ಲಿ 5 ಅಗ್ನಿಗಳ ನಡುವೆ, ಸುತ್ತಲೂ 4 ಅಗ್ನಿಗಳು, ಮೇಲೆ ಸೂರ್ಯ,
ಅದ್ರ ನಡುವೆ ನಿಂತ್ಕೊಂಡು ತಪಸ್ಸು ಮಾಡುವವರು, ಯೋಗಾಭ್ಯಾಸ ಮಾಡುವವರು. ಶರಭಂಗ ಆಶ್ರಮದಲ್ಲಿ ರಾಮ ಇದ್ದಾಗ ಅವನ ಕಡೆಗೆ ಅವರೆಲ್ಲ ಬಂದರು ಅವನನ್ನು ಭೇಟಿ ಮಾಡೋದಕ್ಕಾಗಿ. ಇಕ್ಷ್ವಾಕು ವಂಶಕ್ಕೆ ನೀನು ಅಧಿಪತಿ, ರಾಮನ ಸ್ತೋತ್ರ ಮಾಡಿದ್ರು ಅವರು. 3 ಲೋಕದಲ್ಲಿ ಖ್ಯಾತನಾದವನು, ಧರ್ಮನಿಷ್ಠ ಸತ್ಯಮೂರ್ತಿಯಾಗಿದ್ದೆ. ನಾವು ನಿನ್ನ ಬಳಿಗೆ ಯಾಚಕರಾಗಿ ಬಂದಿದ್ದೇವೆ, ಒಂದೆರಡು ಮಾತು ಆಡಬೇಕು ಅಂತ ಅಪೇಕ್ಷೆ ಪಡ್ತೇವೆ, ನೀನು ಕ್ಷಮಿಸ್ಬೇಕು ಅದನ್ನ ಅಂತಂದ್ರು ಅವರು. ಕ್ಷಮಿಸಬೇಕು ಅಂತ ಯಾಕೆ ಹೇಳಿದ್ರು ಅಂದರೆ, ರಾಮನ ಬಗ್ಗೆ ಸ್ವಲ್ಪ ಅವರಿಗೆ ಅಸಮಾಧಾನ ಆಗಿತ್ತು. ಇವರು ನಮಗೆ ಸರಿಯಾದ ರಕ್ಷಣೆ ಕೊಡ್ತಿಲ್ಲ, ರಾಕ್ಷಸರ ಉಪಟಳವನ್ನು ಕಡಿಮೆ ಮಾಡಲಿಕ್ಕೆ ಸರಿಯಾದ ಪ್ರಯತ್ನ ಈಗ ಮಾಡ್ತಿಲ್ಲ ಅಂತ ಅವರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಅದಕ್ಕಾಗಿ ಕ್ಷಮಿಸಬೇಕು ಅಂತ ಅವ್ರು ಕೇಳ್ಕೊಂಡ್ರು. ಯಾವ ರಾಜ ಪ್ರಜೆಗಳ ಕಡೆಯಿಂದ ಆದಾಯವನ್ನು ತಗೊಳ್ತಾನೆ, ಕಂದಾಯವನ್ನು ತಗೊಳ್ತಾನೆ. ಎಂಥ ಕಂದಾಯ? ಯೋಹರೇ ಬಲಿ ಷಡ್ಭಾಗಂ, ಪ್ರಜೆಗಳ ಆದಾಯ 6ನೇ 1 ಭಾಗವನ್ನು ತಗೊಳ್ತಾನೆ, ಆದರೆ ರಕ್ಷಣೆ ಮಾತ್ರ ಕೊಡ್ತಿಲ್ಲ. ಅಂಥವನು ಮಹಾಪಾಪಕ್ಕೆ ಭಾಗೀದಾರನಾಗ್ತಾನೆ. ಅಧರ್ಮ ಸುಮಹಾನ್ನಾಥ ಭವೇತ್ತಸ್ಯ ಮಹೀಪತೆ ಯೋ ಹರೇದ್ ಬಲಿ ಷಡ್ಭಾಗಂ ನಚ ರಕ್ಷತಿ ಪುತ್ರವತ್. ಮಕ್ಕಳಂತೆ ಪ್ರಜೆಗಳನ್ನು ಪಾಲನೆ ಮಾಡಬೇಕಾದ ಅವನ ಕರ್ತವ್ಯ, ಆಗ ಕಂದಾಯ ಮಾತ್ರ ತೆಗೆದುಕೊಂಡು ಪಾಲನೆ ಮಾಡದೇ ಇದ್ರೆ ಅವನಿಗೆ ದೊಡ್ಡ ಪಾಪ ಹೇಳಿದ್ರು ಅವರು. ಹಾಗಾಗಿ ರಾಜ ದಿನನಿತ್ಯ ಜಾಗರೂಕತೆಯಿಂದಿದ್ದು ಪ್ರಜೆಗಳ ಹಿತರಕ್ಷಣೆಗಾಗಿ ಪ್ರಯತ್ನ ಮಾಡ್ತಿರ್ಬೇಕು. ತನ್ನ ಮಕ್ಕಳನ್ನು ಕೂಡ ಆತ ಕಾಪಾಡಬೇಕು. ಹಾಗಿದ್ರೆ ಶಾಶ್ವತ ಕೀರ್ತಿಯನ್ನು ಪಡ್ಕೊಳ್ತಾನೆ. ಅವಸಾನ ನಂತರದಲ್ಲಿ ಬ್ರಹ್ಮಲೋಕವನ್ನು ಕೂಡ ಹೊಂದುತ್ತಾನೆ. ಸರಿಯಾಗಿ ನಡ್ಕೊಂಡ್ರೆ ರಾಜ, ಸರಿಯಾದ ಶಾಸನ ಮಾಡಿದರೆ ಅನಾಯಾಸವಾಗಿ ಅವನಿಗೆ ಪುಣ್ಯ. ಈ ಪ್ರಜೆಗಳು, ಋಷಿಗಳು, ಬ್ರಾಹ್ಮಣರಾದವರು ಮಾಡುವಂಥ ಧಾರ್ಮಿಕ ಕಾರ್ಯಗಳಲ್ಲಿ ಒಂದು ಪಾಲು ರಾಜನಿಗೆ. ಯತ್ಕರೋತಿ ಪರಂ ಧರ್ಮಂ ಮುನಿರ್ ಮೂಲ ಫಲಾಶನಃ ತತ್ರ ರಾಜನ ಚತುರ್ಭಾಗ ಪ್ರಜಾ ಧರ್ಮೇಣ ರಕ್ಷತಃ. ಪ್ರಜೆಗಳನ್ನು ಧಾರ್ಮಿಕವಾಗಿ ಪಾಲನೆ ಮಾಡಿದರೆ ಅವರು ಮಾಡುವಂಥ ಚತುರ್ಭಾಗ, 3 ಭಾಗ ಮಾತ್ರ ಪುಣ್ಯ ಅವರಿಗೆ ಮಾಡುವವರಿಗೆ, ಇನ್ನೊಂದು ಭಾಗ ಅನಾಯಾಸವಾಗಿ ರಾಜನಿಗೆ. ನೀನು ಈ ಎಲ್ಲ ಋಷಿಗಳಿಗೂ ಇವತ್ತು ನಾಯಕನಾಗಿ ಇದ್ರೂ ಕೂಡ ನೀನು ಅರಣ್ಯದಲ್ಲಿ ಇದ್ರೂ ರಾಕ್ಷಸರು ಈ ಮುನಿಗಳಿಗೆ ಉಪಟಳ ಕೊಡ್ತಿದ್ದಾರೆ. ಮುನಿಗಳ ಶರೀರ ರಾಕ್ಷಸರ ಕೈಗೆ ನುಚ್ಚು ನೂರಾಗಿ ಬಿದ್ದುದನ್ನು ನೀವು ನೋಡು, ಇಲ್ಲೇ ಸುತ್ತಮುತ್ತಲು ಕಾಣ್ತಿದೆ. ಪಂಪಾ ನದಿ ತೀರದಲ್ಲಿ, ಮಂದಾಕಿನಿ ನದಿಯ ಸಮೀಪದಲ್ಲಿ ಈ ರಾಕ್ಷಸರೆಲ್ಲ ಉಪಟಳ ಕೊಡ್ತಾನೇ ಇದ್ದಾರೆ. ನಾವು ಅದನ್ನು ಸಹಿಸಿಕೊಳ್ಳಾರೆವು. ಅದಕ್ಕಾಗಿ ನೀನು ನಮಗೆ ರಕ್ಷಣೆ ಕೊಡುವಂತ ನೀನು ಕೇಳಲಿಕ್ಕೆ ಬಂದಿದ್ದೇವೆ ಅಂದ್ರೆ ಅವರು. ಆಗ ರಾಮ ಹೇಳಿದ, ನೀವು ನನ್ನನ್ನು ಪ್ರಾರ್ಥನೆ ಮಾಡೋದು ಸರಿಯಲ್ಲ, ನೀವು ನನಗೆ ಆಜ್ಞಾಪನೆ ಮಾಡಬೇಕು. ನೈವ ಮರ್ಹತ ಮಾಂ ವಕ್ತುಂ ಆಜ್ಞಾಪ್ಯೋಹಂ ತಪಸ್ವಿನಾಂ. ನಾನು ನನ್ನ ಕಾರ್ಯಕ್ಕಾಗಿ ಈ ಅರಣ್ಯಕ್ಕೆ ಬಂದಿದ್ದೇನೆ, ತಂದೆಯ ಆದೇಶವನ್ನು ನಿರ್ವಹಿಸಬೇಕು ಅನ್ನೋ ಕಾರಣಕ್ಕಾಗಿ. ಆ ಬಂದಂಥ ಇದೇ ಸಂದರ್ಭದಲ್ಲಿ ನೀವು ನನಗೆ ಆಜ್ಞಾಪನೆ ಮಾಡಿದರೆ ನಿಮ್ಮ ಕಾರ್ಯವನ್ನು ಮಾಡಿಕೊಡ್ತೀನಿ, ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತೀನಿ. ನನ್ನ ಪರಾಕ್ರಮ ಏನು ಅಂತ ಅನ್ನೋದನ್ನು ಈ ರಾಕ್ಷಸರು ನೋಡಲಿ, ನೀವು ಕೂಡ ನೋಡಿರಿ. ಅಲ್ಲಿಗೆ 6ನೇ ಸರ್ಗ ಮುಕ್ತಾಯ ಆಗಿದೆ. ಮುಂದೆ ಅವರು ಆ ಸುತೀಕ್ಷ್ಣ ಋಷಿಯ ಆಶ್ರಮಕ್ಕೆ ಬಂದಿದ್ದ ವರ್ಣನೆ ಇದೆ. ಸುತೀಕ್ಷ್ಣ ಋಷಿಯನ್ನ ಅಗಸ್ತ್ಯನ ತಮ್ಮ ಅಂತ ಕೆಲವು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸುಮತಿ ಅಂತನವರು ಅಗಸ್ತ್ಯನ ತಮ್ಮ ಅಂತ ಇನ್ನೊಂದು ಕಡೆ ಕೆಲವು ವ್ಯಾಖ್ಯಾನ ಕಂಡು ಬರ್ತದೆ. ನೋಡ್ಬೇಕು, ಒಂದು ಸ್ವಲ್ಪ ವಿಮರ್ಶೆ ಮಾಡಿ ನೋಡ್ಬೇಕು. ಸುತೀಕ್ಷ್ಣ ಋಷಿಯ ಆಶ್ರಮಕ್ಕೆ ಬಂದರು. ಆತನ ಜಟಾಜೂಟ ಅದೆಲ್ಲ ಕೊಯ್ದು ಹೋಗಿಬಿಟ್ಟಿತ್ತು. ಯಾವಾಗಲೂ ಸ್ನಾನ ಮಾಡುವವನು, ಮಲ ಕೆಸು ಹೊಲಸು, ಅಷ್ಟು ಶರೀರದ ಬಗ್ಗೆ ಎಚ್ಚರಿಕೆ ತಗೊಳ್ಳೋರಲ್ಲ ಋಷಿಗಳು. ಅಂಥ ಸುತೀಕ್ಷ್ಣ ಋಷಿಗಳನ್ನು ಭೇಟಿ ಮಾಡಿ ಅವರಿಗೆ ನಮಸ್ಕರಿಸಿದ. ಅವರು ಆತನನ್ನು ಆಲಿಂಗನ ಮಾಡಿಕೊಂಡ್ರು. ನಿನಗೆ ಸ್ವಾಗತ ಕೊಡ್ತೇನೆ, ನೀನು ಬಂದಿದ್ದರಿಂದ ನಮ್ಮ ಆಶ್ರಮಕ್ಕೆ ಈಗ ಕಳೆ ಬಂತು, ನಿನ್ನ ಆಗಮನವನ್ನು ನಾನು ನಿರೀಕ್ಷೆ ಮಾಡ್ತಿದ್ದೆ, ಹಾಗಾಗಿಯೇ ಈ ಶರೀರವನ್ನು ಇನ್ನೂ ಪರಿತ್ಯಾಗ ಮಾಡಿಲ್ಲ ನಾನು ಅಂದ್ರೆ ಅವರು. ದೇವರಾಜನಾದಂಥ ಇಂದ್ರ ಇಲ್ಲಿಗೂ ಕೂಡ ಬಂದಿದ್ದ, ಶರಭಂಗ ಋಷಿಗಳ ಕಡೆನೂ ಹೋಗಿದ್ದ, ಇಲ್ಲಿಗೂ ಬಂದಿದ್ದ. ನನಗೇನು ಹೇಳಿದ್ದ ಇಂದ್ರ ಅಂತಂದ್ರೆ, ಮುನಿಯೇ, ನಿನ್ನ ಪುಣ್ಯಕರ್ಮಗಳಿಂದ, ತಪಸ್ಸಿನಿಂದ ಎಲ್ಲ ಲೋಕಗಳನ್ನು ನೀನು ಗೆದ್ದು ಬಿಟ್ಟಿದ್ದಿ, ಬೇಕಾದ ಲೋಕ ನಿನಗೆ ಕೈವಶ ಅಂದಿದ್ದ. ಆ ಋಷಿಗಳೇನಂದ್ರೆ ರಾಮನಿಗೆ, ಆ ಲೋಕಗಳನ್ನ ನಾನು ನಿನಗೆ ಕೊಡ್ತೇನೆ,
ನೀನೇ ಆ ತಮ್ಮ ಮತ್ತು ಪತ್ನಿಯ ಜೊತೆಗೆ ಅಲ್ಲಿ ವಿಹಾರ ಮಾಡು. ಆಗ ರಾಮ ಏನಂದ, ನೀವು ಹೇಳಿದಂಥ ಲೋಕಗಳೇನಿದೆ ಆ ಲೋಕಗಳನ್ನೆಲ್ಲ ನಾನೇ ಸಂಪಾದನೆ ಮಾಡ್ತೇನೆ, ನನಗೆ ಅದರ ಅಪೇಕ್ಷೆ ಯಾವುದೂ ಕೂಡ ಇಲ್ಲ. ನೀವು ಯಾರು, ನಿಮ್ಮ ಮಹತ್ವ ಏನು ಅದೆಲ್ಲವೂ ಕೂಡ ನಾನು ತಿಳ್ಕೊಂಡಿದ್ದೇನೆ. ನನಗಿಲ್ಲಿ ಬೇಕಾಗಿದ್ದು ಈ ಅರಣ್ಯದಲ್ಲಿ ವಾಸಸ್ಥಾನ ಎಲ್ಲಿದೆ ನನಗೆ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ, ಅದನ್ನು ತಿಳ್ಕೊಳ್ಳಿಕ್ಕಾಗಿ ಬಂದಿದ್ದೇನೆ. ಇಬ್ಬರನ್ನೂ ಅದನ್ನೇ ಕೇಳಿದ್ದ, ಶರಭಂಗರನ್ನು ಹಾಗೆ ಕೇಳಿದ್ದ, ಸುತೀಕ್ಷ್ಣನನ್ನು ಹಾಗೆ ಕೇಳಿದ. ಅವರು ಕೂಡ ಹಾಗೆ ಹೇಳಿದ್ರು, ನನ್ನ ಲೋಕವನ್ನೆಲ್ಲ ನೀನೇ ತೆಗೆದುಕೋ ಅಂತ ಅಂದಿದ್ರು ಅವರು. ಅಂದರೆ ಆ ಲೋಕವನ್ನು ತೆಗೆದುಕೊಂಡ್ರೆ ಅವರ ಪುಣ್ಯ ಏನಿತ್ತು ಅಲ್ಲಿ ತನಕ ಅವ್ರು ಪುಣ್ಯ ಏನು ಮಾಡಿದ್ರು, ಅವಸಾನ ಕಾಲದಲ್ಲಿ ತಮ್ಮ ಪುಣ್ಯವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು. ನೀವೇ ಅದನ್ನು ತೆಗೆದುಕೊಳ್ರಿ, ನನಗೆ ಬೇಡ ಅಂತ ಅವನು ಅಂದರೆ ಅದರ ಅರ್ಥ ನಿಮ್ಮ ಕೃಷ್ಣಾರ್ಪಣ ಬುದ್ಧಿ ಏನಿದೆ ಅದಕ್ಕೆ ನಾನು ಮೆಚ್ಚಿದ್ದೇನೆ ಅಂತ ಆತ ಹೇಳಿದಂತ ಕಾಣಿಸ್ತದೆ. ನನಗದು ಬೇಡ, ನೀವೇ ತೆಗೆದುಕೊಳ್ರಿ ಅಂತ ಬೇರೆ ಶಬ್ದವನ್ನು ಪ್ರಯೋಗ ಮಾಡಿದೆ ಅಂತ ಅಷ್ಟೇ ಕಾಣಿಸ್ತದೆ. ವ್ಯಾಖ್ಯಾನದಲ್ಲಿ ಹಾಗೆ ಮಾಡಿಲ್ಲ. ಅವರು ಕೃಷ್ಣಾರ್ಪಣೆ ಮಾಡಿದ್ರು, ಅದಕ್ಕೆ ಈತ ಪ್ರೀತನಾಗಿ ಅವರು ಕೃಷ್ಣಾರ್ಪಣವನ್ನು ಸ್ವೀಕಾರ ಮಾಡಿದ. ನೀವಿನ್ನು ನಿಮ್ಮ ತಪಸ್ಸಿನ ಫಲವನ್ನು ಪಡ್ಕೊಂಡು ಆ ಲೋಕಕ್ಕೆ ಹೋಗಿ ಅಂತ ಅವ್ರಿಗೆ ಹೇಳಿದೆ ಅಂತ ಎರಡೂ ಸಂದರ್ಭದಲ್ಲಿ ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ. ನಾವು ನಿಮ್ಮ ಕಡೆ ಯಾಕೆ ಬಂದಿದ್ದೇವೆ ಅಂದರೆ, ರಾಮ ಸುತೀಕ್ಷ್ಣನಿಗೆ ಹೇಳಿದ, ನೀವು ಎಲ್ಲ ಪ್ರಾಣಿಗಳ ವಿಷಯದಲ್ಲೂ ಹಿತಕರರು, ಮಹಾ ತಪಸ್ವಿಗಳು, ನಿಮ್ಮ ಕಡೆ ಹೋಗಬೇಕು ಅಂತ ನಮಗೆ ಶರಭಂಗ ಋಷಿಗಳು ಹೇಳಿದರು. ನೀವು ನಮಗೆ ವಾಸಸ್ಥಳಕ್ಕೆ ಅನುಕೂಲ ಮಾಡಿಕೊಡ್ತೀರಿ ಅಂತ ಹೇಳಿದರು. ಹಾಗಾಗಿ ನಿಮ್ಮ ಕಡೆಗೆ ನಾವು ಬಂದ್ವಿ ಅಂದ ರಾಮ ಅವರು. ಆನಂದ ರಾಮಾಯಣದಲ್ಲಿ ಈ ಕಥೆ ಇದೆ. ತಪಶ್ಚನಿ ಸುತೀಕ್ಷ್ಣಸ್ಯ ಯಯೌ ಆಶ್ರಮ ಉತ್ತಮಂ. ಸುತೀಕ್ಷ್ಣರ ಆಶ್ರಮಕ್ಕೆ ಬಂದ, ಅವರು ಪೂಜೆಯನ್ನು ಸ್ವೀಕಾರ ಮಾಡಿದ, ಅಲ್ಲಿ ವಾಸ ಮಾಡಿದ. ಅದೇ ಸಂದರ್ಭದಲ್ಲಿ ನಾನಾಶ್ರಮ ನಿವಾಸಿನ ಆನಂದ ರಾಮಾಯಣದ ಸಲುವಾಗಿ ಬೇರೆ ಬೇರೆ ಆಶ್ರಮದಲ್ಲಿದ್ದಂಥ ಋಷಿಗಳೆಲ್ಲ ಅವ್ರ ಕಡೆ ಬಂದರು, ರಾಮನನ್ನು ನೋಡ್ಲಿಕ್ಕೆ ಬಂದರು. ಆ ರಾಮನಿಗೆ ಅವರು ಪೂಜೆ ಮಾಡಿದರು. ಸರ್ವೇಕೆ ರಾಘವಂ ನತ್ವ ಸುತ್ವ ನಿನ್ಯು ನಿಜಂ ನಿಜಂ. ರಾಮನಿಗೆ ಪೂಜೆ ಮಾಡಿ ಆತನಿಗೆ ಸತ್ಕಾರ ಮಾಡಿ ತಮ್ಮ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅಲ್ಲಿಂದ ಮುಂದೆ ಆನಂದ ರಾಮಾಯಣದ ಸಂಸಾರವಾಗಿ ಹೀಗೆ ಮಾಹಿತಿ ಇದೆ. ಎಲ್ಲ ಋಷಿಗಳ ಆಶ್ರಮದಲ್ಲೂ ಸ್ವಲ್ಪ ಸ್ವಲ್ಪ ಕಾಲ ಅವರು ವಾಸ ಮಾಡಿದ್ರಂತೆ. ಯಾವುದೋ ಕೆಲವು ಋಷಿಗಳ ಆಶ್ರಮದಲ್ಲಿ ಒಂದು ದಿನ ವಾಸ ಮಾಡಿದರು, ಮತ್ತೊಂದು ಕಡೆಯಲ್ಲೋ 3 ದಿವಸ ವಾಸ ಮಾಡಿದರು, ಮತ್ತೊಂದು ಕಡೆ 1 ವಾರ ವಾಸ ಮಾಡಿದರು. ಏಕರಾತ್ರಂ ತ್ರಿರಾತ್ರಂ ವಾ ಪಂಚ ಸಪ್ತ ದಿನಾನಿವ, 5 ದಿವಸ 7 ದಿವಸ, ಪಕ್ಷ ಮಾತ್ರಂ 15 ದಿವಸ, ಮಾಸಂ ವಾ ಸಾರ್ಧ ಮಾಸಂ ಸಾಪಿವ, 1 ತಿಂಗಳು 6 ತಿಂಗಳು, ತ್ರಿಮಾಸ 3 ತಿಂಗಳು 5 ತಿಂಗಳು, ಷಷ್ಠ ಅಷ್ಟ ಏಕಾದಶ ಅಥವಾ 6 ತಿಂಗಳು 8 ತಿಂಗಳು 11 ತಿಂಗಳು. ಒಬ್ಬೊಬ್ಬ ಋಷಿಯಲ್ಲಿ ಎಷ್ಟೆಷ್ಟು ಅನುಕೂಲ ಆಗ್ತದೆ ಹಾಗೆ ವಾಸ ಮಾಡಿದರು. ಸಾಗ್ರಂ ಸಂವತ್ಸರಂ, ಪೂರ್ಣ 1 ವರ್ಷವೂ ಕೂಡ ಕೆಲವು ಕಡೆ ವಾಸ ಮಾಡಿದರು. ಈಗ ಅವರೆಲ್ಲ ಋಷಿಗಳು ರಾಮನ ತಮ್ಮ ತಮ್ಮ ಆಶ್ರಮದಲ್ಲಿ ಇಟ್ಕೊಂಡ್ರು. ಅವನಿಗೆ ಆತಿಥ್ಯ ಮಾಡಿದರು. ಪೂಜ್ಯ ವಿಸರ್ಜೆಯನ್ನು ಅವನಿಗೆ ಸತ್ಕಾರ ಮಾಡಿ ಆತನನ್ನು ಕಳಿಸಿಕೊಟ್ರು. ಭ್ರಮತೈವಂ ಹಿ ರಾಮೇಣ 9 ವರ್ಷಾಣಿ ದಂಡಕ್ಕೆ. ಹೀಗೆ 9 ವರ್ಷಗಳು ಕಳೆದವು. 14 ವರ್ಷಗಳ ಪೈಕಿ 9 ವರ್ಷಗಳು ಹೀಗೆ ಋಷಿಗಳ ಆಶ್ರಮದಲ್ಲಿ ಇದ್ದು ದಂಡಕಾರಣ್ಯದಲ್ಲಿ ಆತ ಕಳೆದ. ನಾನಾ ಥರದ ರಾಕ್ಷಸರನ್ನು ಆತ ಸಂಹಾರ ಮಾಡಿದ. ಬಹವಃ ನಿಹತಾಸ್ತತ್ರ ರಾಕ್ಷಸಾಃ ಭ್ರಮತಾ ತದಾ. ನಾನಾ ಥರದ ನದಿ, ನಾನಾ ಥರದ ಕ್ಷೇತ್ರಗಳು ಅದರಲ್ಲೂ ಆತ ಸಂಚಾರ ಮಾಡಿದ. ಆ ಸುತೀಕ್ಷ್ಣರು ಹೇಳಿದರು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ, ನೀನು ಈ ದಂಡಕಾರಣ್ಯದಲ್ಲಿ ವಾಸ ಮಾಡಬಹುದು, ಇದು ಪವಿತ್ರವಾದಂಥ ಆಶ್ರಮ. ಇಲ್ಲಿ ಒಂದೇ ದೋಷ ಏನಂದ್ರೆ, ಅವ್ರು ಸ್ವಲ್ಪ ಅಲಂಕಾರಿಕವಾಗಿ ಮಾತಾಡಿದರು. ಅದು ದೋಷ ಅಲ್ಲ, ಅದು ಆಶ್ರಮದ ಸೊಬಗನ್ನು ಹೆಚ್ಚಿಸುವಂಥ ಒಂದು ಸಂಗತಿ ವಿದ್ಯಮಾನ. ಇಮಂ ಆಶ್ರಮಂ ಆಗಮ್ಯ ಮೃಗಸಂಘಾ ಮಹಾಯಶಃ ಅಟಿತ್ವಾ ಪ್ರತಿಗಚ್ಚಂತಿ ಲೋಭಯಿತ್ವಾ ಅಕುತೋಭಯಾ ನಾನ್ಯೋ ದೋಷೋ ಭವೇದತ್ರ ಮೃಗೇಭ್ಯ ಅನ್ಯತ್ರ ವಿಧಿ ವೈ. ಇಲ್ಲಿ ಒಂದೇ ದೋಷ ಏನಂದ್ರೆ, ಗುಂಪು ಗುಂಪಾಗಿ ಹಿಂಡಾಗಿ ಜಿಂಕೆಗಳು ಇಲ್ಲಿಗೆ ಬರ್ತವೆ. ಬಂದು ಋಷಿಗಳಿಗೆ ಭಯ ಪಡದೆ
ಆಶ್ರಮವಾಸಿಗಳನ್ನು ಮನವೊಲಿಸ್ಕೊಂಡು ಅಲ್ಲೆಲ್ಲ ಸಂಚಾರ ಮಾಡಿ ತಮ್ಮ ಮೋಹಕವಾದಂಥ ನಡಿಗೆ, ಮೋಹಕವಾದಂಥ ಕಣ್ಣು, ಈ ಮೂಲಕವಾಗಿ ಋಷಿಗಳ ಮನಸ್ಸಿಗೆ ಮೋಹ ಬರುವಂತೆ ಮಾಡಿ ಸ್ವಲ್ಪ ಕಾಲ ಇದ್ದು ಓಡಿ ಹೋಗ್ಬಿಡ್ತಾರೆ. ಇದು ಆ ಜಿಂಕೆಗಳು ಪ್ರತಿನಿತ್ಯ ಮಾಡುವಂಥ ಒಂದು ಕೆಲಸ ಆಗಿದೆ. ಇದೇ ಇಲ್ಲಿನ ದೋಷ ಅಂದ್ರೆ ಅವರು. ಆ ದೋಷ ಅಂತ ಹೇಳ್ಕೊಂಡು ಸುಮ್ಮನೆ ಅಲಂಕಾರಿಕವಾಗಿದ್ದಿರಬೇಕು. ಅದು ಆಶ್ರಮದ ಸೊಬಗನ್ನು ಹೆಚ್ಚಿಸುವಂಥದ್ದು, ಆಶ್ರಮದ ಪಾವಿತ್ರ್ಯ ಮತ್ತು ಆಶ್ರಮದ ಶಾಂತತೆಯನ್ನು ಹೆಚ್ಚಿಸುವಂಥ ವಿದ್ಯಮಾನ ಅದು. ದೋಷ ಅಂತ ಅವ್ರು ಅಂದ ಕೂಡಲೇ ರಾಮನು ಹಾಸ್ಯಕ್ಕಾಗಿ ಎಂದಂತೆ ಕಾಣಿಸ್ತದೆ. ಹಾಗಾದರೆ ಅದೇ ದೋಷ ಆದರೆ ನಾನು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ಆ ಜಿಂಕೆಗಳನ್ನೆಲ್ಲ ಸಂಹಾರ ಮಾಡಿಬಿಡ್ತೇನೆ ಅಂದ ರಾಮ. ಅಥವಾ ನಿಮಗೆ ನನ್ನಿಂದ ಹೆಚ್ಚು ತೊಂದರೆ ಆಗೋದಾದ್ರೆ ಈ ಆಶ್ರಮದಲ್ಲಿ ಹೆಚ್ಚು ದಿವಸ ನಾನು ಇರ್ಲಿಕ್ಕೂ ಅಪೇಕ್ಷೆನೂ ಪಡೋದಿಲ್ಲ, ಹೊರಟೋಗ್ತೀನಿ ಅಂದ. ಹೀಗೆ ಹೇಳಿ ಸಾಯಂಕಾಲದ ಸಂಧ್ಯಾ ಉಪವಾಸನೆ ಮಾಡಿ ಆ ರಾತ್ರಿಯನ್ನು ಅಲ್ಲೇ ಆತ ಕಳೆದ. ಅವನಿಗೆ ರಾಮ ಲಕ್ಷ್ಮಣ ಸೀತೆಯರಿಗೆ ಅವರು ಎಲ್ಲ ರೀತಿಯಾದ ಸತ್ಕಾರ ಮಾಡಿದರು. ರಾಮ ಲಕ್ಷ್ಮಣರ ಭೋಜನ ಆದಮೇಲೆ ಸೀತೆಯು ಕೂಡ ಭೋಜನ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 7ನೇ ಸರ್ಕ ಸಮಾಪ್ತ ಆಗಿದೆ.